ಶಂಖಚಕ್ರಗದಾಧಾರಿಂ ನಾರದಮುನಿವಂದ್ಯಂ ನಾರಾಯಣಂ ಸತ್ಯನಾರಾಯಣಂ ಶಿರಸಾ ನಮಾಮಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ. ವಸುದೇವ ಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಕಂದಂ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣ ಕೃಷ್ಣ ಮಹಾಯೋಗಿನ್ ವಿಶ್ವಾತ್ಮನೆ ವಿಶ್ವಭಾವನನೆ ಪ್ರಸನ್ನ ಪಾಹಿ ಗೋವಿಂದ 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 ಗೋವಿಂದ. ಗಂಗಾವತರಂಗಂ ರಮಣೀಯ ಜಟಿಕಲಾಮಂ ಗೌರೀ ನಿರಂತರಂ ವಿಭೂಷಿತವಾಮಪಾದಂ ನಾರಾಯಣ ಪ್ರಿಯಂ ಅನಂಗಮಂದಾಪಾರಂ ಕೈಲಾಸಪುರವತಿಂ ಭಜೆ ಶಂಕರಂ ಭಜೆ ಶಂಕರಂ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂಥ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಶ್ರೀರಾಮದೂತಂ ಶಿರಸಾ ನಮಾಮಿ. ಕ್ಷೇತ್ರಾದಿ ದೇವತೆಯಾದಂಥ ಜಗನ್ಮಾತೆ ವಾಸವಿ ಕನ್ನಿಕಾ ಪರಮೇಶ್ವರಿಯ ಶ್ರೀಪಾದಗಳಿಗೆ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ, ಅಖಂಡ ಮಂಡಲ ವ್ಯಾಪ್ತನಾದ ಜಗದ್ಗುರುವಿಗೆ ವಂದಿಸಿ, ಸತ್ಯನಾರಾಯಣ ಸ್ವಾಮಿ, ನವಗ್ರಹ ದೇವತೆಗಳು, ಗೋಪಾಲಕೃಷ್ಣ ಸ್ವಾಮಿ ಮತ್ತು ಶ್ರೀಕಂಠೇಶ್ವರರ ಅಡಿದಾವರಗಳಿಗೆ ವಂದಿಸಿ, ಎಲ್ಲ ಭಕ್ತಾದಿಗಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ಎಲ್ಲರಿಗೂ ಕೂಡ ನಮಸ್ಕರಿಸ್ತೇನೆ. ಮಲ್ಲೇಶ್ವರಂ 8ನೇ ಕ್ರಾಸು ಶ್ರೀ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಇರುವಂಥ RP ರವಿಶಂಕರ್ ಸಭಾಂಗಣ ನಿರಂತರ ಜ್ಞಾನಯಜ್ಞದ ವೇದಿಕೆ. ಮಲ್ಲೇಶ್ವರಂ ಬೆಂಗಳೂರು ನಗರಿನಲ್ಲಿ ಒಂದು ನೈಮಿಷಾರಣ್ಯ ಇದ್ದಾವೆ. ಯಾವ ಋಷಿಮುನಿಗಳು ತಪಸ್ಸನ್ನು ಮಾಡಿ ಆ ಸ್ಥಳಕ್ಕೆ ಆಧ್ಯಾತ್ಮಿಕ ಶಕ್ತಿಯನ್ನು ಕೊಟ್ಟರೋ ಅಂಥ ನೈಮಿಷಾರಣ್ಯಕ್ಕೆ ಹೋಲುವಂಥದ್ದು ಮಲ್ಲೇಶ್ವರ. ಅದರಲ್ಲೂ 8ನೇ ಕ್ರಾಸ್ನಲ್ಲಿರುವ ತಾಯಿ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನದ ಈ ಒಂದು ಸಭಾಂಗಣ RP ರವಿಶಂಕರ್ ಸಭಾಂಗಣ ನಿರಂತರ ಜ್ಞಾನಯಜ್ಞದ ವೇದಿಕೆ ಎಂಬುದಾಗಿ ಕಳೆದ 30 ವರ್ಷಗಳಿಂದ ನಿರಂತರವಾಗಿ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬರ್ತಾ ಇದೆ. ಪ್ರತಿದಿನವೂ ಕೂಡ ರಾಮಾಯಣ ಮಹಾಭಾರತ ಭಾಗವತಗಳ ಪುರಾಣ ಪ್ರವಚನ, ನಾಟ್ಯ, ಸಂಗೀತ, ಗಮಕ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಆಧ್ಯಾತ್ಮಿಕ ಯಾಗ, ಯಜ್ಞ ಇತ್ಯಾದಿ ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಧ್ಯಾತ್ಮಿಕ ಕೇಂದ್ರಗಳ ತವರು ಮನೆಯಾಗಿ ಕಾರ್ಯನಿರ್ವಹಿಸ್ತಾ ಇದೆ RP ರವಿಶಂಕರ್ ನಿರಂತರ ಜ್ಞಾನಯಜ್ಞದ ವೇದಿಕೆಯಲ್ಲಿ ನಿರಂತರವಾಗಿ ಪ್ರವಚನ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇರುವ ರೀತಿ ಕಳೆದ ಕೆಲವು ತಿಂಗಳಿಂದ ಅಪರೂಪದ ಒಂದು ಕಥಾ ಪ್ರವಚನವನ್ನು ಇಲ್ಲಿ ಮಾಡಬೇಕು ಅನ್ನುವ ಸಂಕಲ್ಪ ಮಾಡಿ ಶ್ರೀಮದ್ ರಾಮಾಯಣದ ಅಪರೂಪದ ಒಂದು ಕಥಾ ಪ್ರಸಂಗ, ರಾಮ ಪಟ್ಟಾಭಿಷೇಕದ ನಂತರದ ಕಥೆ ಅಥವಾ ರಾಮ ಮಹಾಪ್ರಸ್ಥಾನ ಅನ್ನುವ ಉತ್ತರಾಖಂಡದಲ್ಲಿ ಲಭ್ಯವಾಗಿರುವಂಥ ಒಂದು ಸತ್ಕಥೆಯನ್ನು ನಾವು ಇಲ್ಲಿ ಸತ್ಸಂಗದಲ್ಲಿ ಮಾಡ್ತಾ ಇದ್ದೇವೆ. ಇದು ಒಂದು ಅಪರೂಪದ ಕಥೆ. ಒಂದೊಂದು ದಿನ ವಾಲ್ಮೀಕಿಗಳು ಕುಜಂತಾಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆವಿರಂ ಕವಿತಾ ಶಾಖಂ ವಾಲ್ಮೀಕಿ ಮುನಿ ಕೋಗಿಲಂ ಎಂಬುದಾಗಿ ಕರೆಸಿಕೊಂಡ ವಾಲ್ಮೀಕಿ ಶ್ರೀಮದ್ ರಾಮಾಯಣವನ್ನು ಬಾಲಕಾಂಡದಿಂದ ಹಿಡಿದು ಯುದ್ಧಕಾಂಡ ಮುಗಿದು ಉತ್ತರಾಖಂಡದ ಲವಕುಶರ ಜನನಕ್ಕೆ ಕಾರಣವಾದ ಸೀತಾದೇವಿ ಗರ್ಭಧಾರಣೆ ಮಾಡುವವರೆಗೆ ಕಥೆಯನ್ನು ಬರೆದಿತ್ತು. ಮುಂದಿನ ಕಥೆಯನ್ನು ಬರೆಯುವುದನ್ನು ನಿಲ್ಲಿಸಿದ್ರು ವಾಲ್ಮೀಕಿ.
ಆವಾಗ ಮಾರನೆಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಸಪ್ತ ಋಷಿಗಳು ವಾಲ್ಮೀಕಿಗಳ ಆಶ್ರಮಕ್ಕೆ ಆಗಮಿಸ್ತಾರೆ. ಬಂದು ಕೇಳ್ತಾರೆ ವಾಲ್ಮೀಕಿಗಳನ್ನು, ಯಾಕೆ ನೀವು ಬರೀತಾ ಇಲ್ಲ, ಯಾಕೆ ನಿಲ್ಲಿಸ್ಬಿಟ್ಟಿದ್ದೀರಿ, ಏನು ಕಾರಣ? ಅದಕ್ಕೆ ವಾಲ್ಮೀಕಿ ಮಹರ್ಷಿಗಳು ಕೊಟ್ಟ ಉತ್ತರ, ಸಪ್ತ ಋಷಿಗಳೇ, ಇವತ್ತಿನವರಿಗೆ ರಾಮನ ಆದಿ ಮಧ್ಯ, ಅವನ ಹುಟ್ಟು ಮತ್ತು ಅವನ ನಡೆದು ಬಂದ ದಾರಿ ಇವೆರಡನ್ನು ತೀರಿಸಿದ್ದಾಯಿತು. ಆದರೆ ಅಂತ್ಯದಲ್ಲಿ ಯಾಕೋ ನನ್ನ ಲೇಖನಿ ಬರೆಯುವುದಕ್ಕೆ ಹೋಗ್ತಾ ಇಲ್ಲ. ಯಾಕೆ? ಅಲ್ಲ ಮಹರ್ಷಿಗಳೇ, ಆದಿ ಇದ್ದ ಮೇಲೆ ಮಧ್ಯ ಇರಬೇಕು, ಆದಿ ಮಧ್ಯ ಇದ್ದ ಮೇಲೆ ಅಂತ್ಯ ಕಟ್ಟಿಟ್ಟ ಬುದ್ಧಿ ಅದು ಇರಲೇಬೇಕು. ಅಂತ್ಯ ಇಲ್ಲದೆ ಇದ್ದರೆ ಆದಿಗೂ ಅರ್ಥ ಇಲ್ಲ, ಮಧ್ಯಕ್ಕೂ ಅರ್ಥ ಇಲ್ಲ. ಆದ್ದರಿಂದ ಅಂತ್ಯದ ಕಥೆಯನ್ನು ನೀವು ತಿಳಿಸಲೇಬೇಕು ಎಂಬುದಾಗಿ ಒತ್ತಾಯಪೂರ್ವಕವಾಗಿ ಸಪ್ತ ಋಷಿಗಳು ಒತ್ತಾಯಿಸಿದ ಮೇರೆಗೆ ಮುಂದಿನ ಈ ಒಂದು ರಾಮ ಪಟ್ಟಾಭಿಷೇಕದ ನಂತರದ ಕಥೆ ಎನ್ನುವ ಅಪರೂಪದ ಉತ್ತರಾಖಂಡದಲ್ಲಿ ಲಭ್ಯವಾಗಿರುವಂಥ ಕಥೆಯನ್ನು ಮುಂದೆ ಬರೆಯುವುದಕ್ಕೆ ಪ್ರಾರಂಭ ಮಾಡ್ತಾರೆ ವಾಲ್ಮೀಕಿ. ಆ ಒಂದು ಸತ್ಸಂಗ ಈ ನಮ್ಮ ಆರ್ ಬಿ ರವಿಶಂಕರ್ ಸಭಾಂಗಣದಲ್ಲಿ ನಡೀತಾ ಇದೆ. ಇದೊಂದು ಅಪರೂಪದ ಕಥೆ. ನೇಪಥ್ಯದಲ್ಲಿ ಯಾವುದೋ ಒಬ್ಬ ಮಡಿವಾಳ ಹೇಳಿದ ಮಾತನ್ನು ಕೇಳಿ ಪ್ರಜೆಗೆ ಪ್ರಜಾಪ್ರಭುತ್ವದಲ್ಲಿ ಪ್ರಭುವಾದವನು ದೇವರಂತೆ ಸ್ಥಾನ ಕೊಡಬೇಕು ಅನ್ನುವ ಧರ್ಮ ನೀತಿಗೆ ಅನುಗುಣವಾಗಿದ್ದ ರಾಮ ಯಾಕೆ? ರಾಮೋ ವಿಗ್ರಹವಾನ್ ಧರ್ಮ. ಧರ್ಮ ಬೇರೆ ಅಲ್ಲ, ರಾಮ ಅಲ್ಲ ಬೇರೆ ಅಲ್ಲ. ರಾಮನ ಪ್ರತಿರೂಪ ಧರ್ಮದ ಪ್ರತಿರೂಪ ರಾಮ. ಈ ಧರ್ಮವನ್ನೇ ತನ್ನ ದೇವರು ಎಂಬುದಾಗಿ ತಿಳಿದುಕೊಂಡಿದ್ದಂಥ ರಾಮಚಂದ್ರ ಪ್ರಭು ತನ್ನ ಅಯೋಧ್ಯೆಯಲ್ಲಿ ಒಂದು ಸಾಮಾನ್ಯ ಪ್ರಜೆ ತನ್ನ ಹೆಂಡತಿಯ ಬಗ್ಗೆ ಅತ್ಯಂತ ಕೀಳು ಮಟ್ಟದಲ್ಲಿ ಆಡಿದ ಮಾತನ್ನು ಕೇಳಿದ ಒಂದೇ ಒಂದು ಕಾರಣಕ್ಕೋಸ್ಕರ ಸೀತೆಯನ್ನೇ ಪರಿತ್ಯಾಗ ಮಾಡ್ತಾರೆ ರಾಮದೇವರು. ನವಮಾಸ ತುಂಬುವುದರಲ್ಲಿ ಇರುವಂಥ ತುಂಬು ಗರ್ಭಿಣಿ ಜಗನ್ಮಾತೆಯಾದಂಥ ವೈದೇಹಿ ಸೀತಮ್ಮ ಗರ್ಭಿಣಿಯಾಗಿದ್ದಾರೆ. ಭದ್ರ ಮತ್ತು ಭದ್ರೆ ಎನ್ನುವಂಥ ಮಡಿವಾಳ ಮನೆಯಲ್ಲಿದ್ದ ಇಬ್ಬರು ದಂಪತಿಗಳು ಗಂಡ ಹೆಂಡತಿ ಜಗಳ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ತವರು ಮನೆಗೆ ಹೋದಂಥ ಭದ್ರೆ ತನ್ನ ಹೆಂಡತಿ ತವರು ಮನೆಯಿಂದ ಗಂಡನ ಮನೆಗೆ ಅರ್ಧರಾತ್ರಿಯಲ್ಲಿ ಬರ್ತಾಳೆ, ಗಂಡನಿಗೆ ಬಾಗಿಲು ತರ್ತಾಳೆ. ಆಗ ಹೇಳ್ತಾನೆ ಭದ್ರ, ಏನು ನೀನು ಇಷ್ಟ ಬಂದಾಗ ಹೋಗ್ತೀಯ, ಕಷ್ಟವಾದರೆ ಬರ್ತೀಯಲ್ಲ, ಏನು ನಿನಗೇನು ಹೇಳೋರು ಕೇಳೋರು ಯಾರೂ ಇಲ್ಲವೇ? ನೀನು ಹೋದಾಗ ಹೋಗು, ಬಂದಾಗ ಬಾ ಅಂತ ಸೇರಿಸ್ಕೊಳ್ಳಿಕ್ಕೆ ನಾನೇನು ರಾಮ ಅಂತ ತಿಳ್ಕೊಂಡಿದ್ಯಾ ನೀನು? ನಾನು ರಾಮ ಅಲ್ಲ, ನಾನು ಭದ್ರ. ಬಾಗಿಲು ತೆಗಿಲಿಲ್ಲ. ಅತ್ಯಂತ ಸೀತೆಯ ಬಗ್ಗೆ ಒಂದು ಅತ್ಯಂತ ಕೀಳು ಮಟ್ಟದ ಮಾತನ್ನು ಒಬ್ಬ ಸಾಮಾನ್ಯ ಪ್ರಜೆ ಅಲ್ಲ. ಇದನ್ನು ಗೂಢಚಾರರು ತಿಳಿದು ತಕ್ಷಣ ಬಂದು ರಾಮನಿಗೆ ವಾರ್ತೆಯನ್ನು ತಿಳಿಸಿದ ಮೇಲೆ ಅಷ್ಟಕ್ಕೆ ಮನನೊಂದ ರಾಮ, ಅಷ್ಟಕ್ಕೆ ಮನಸ್ಸಿನಲ್ಲಿ ಯಾವುದೇ ವಿಧವಾದ ನಿರ್ಧಾರವನ್ನು ಯೋಚನೆಯನ್ನು ಮಾಡುವುದಕ್ಕೆ ಸಿದ್ಧನಾಗದೇ ಇದ್ದಂಥ ಪ್ರಭುತ್ವ ರಾಷ್ಟ್ರದಲ್ಲಿ ಪ್ರಜೆಗೆ ಪ್ರಭುವಿನ ಸ್ಥಾನ ಕೊಡುವಂಥ ಅರ್ಥದಲ್ಲಿ ಇದ್ದಂಥ ರಾಮಚಂದ್ರ ಪ್ರಭು ಮಾರನೆಯ ದಿವಸವೇ ಸೀತೆಯನ್ನ ಅರಮನೆಯಿಂದ ಕಾಡಿಗಟ್ಟಿದ. ಲಕ್ಷ್ಮಣನಿಗೆ ಹೇಳಿ ಸುಮಂತ್ರ ಮತ್ತು ಲಕ್ಷ್ಮಣ ಇಬ್ಬರೂ ಕೂಡ ಗರ್ಭಿಣಿಯಾಗಿದ್ದ ನವಮಾಸಗಳು ತುಂಬು ಗರ್ಭಿಣಿಯಾಗಿದ್ದ ಸೀತೆಯನ್ನ ಅರಣ್ಯಕ್ಕೆ ಬಿಟ್ಟು ಬಾ ಅಂತ ಹೇಳಿ ಆಜ್ಞೆ ಮಾಡಿದರು ರಾಮದೇವರು. ಮತ್ತೆ ಸೀತಮ್ಮನ ಕರ್ಕೊಂಡು ಹೋಗುವುದಾಗಲಿ, ಸೀತಮ್ಮನ ಜೊತೆಯಲ್ಲಿ ಮಾತಾಡೋದಾಗಲಿ ಯಾವುದೂ ವ್ಯವಹಾರ ಬೇಕಿಲ್ಲ, ತಗೊಂಡೋಗಿ ಬಿಟ್ಬಿಡಬೇಕು ಅಷ್ಟೇ ಅಂತ ಹೇಳಿ ಆಜ್ಞೆ ಮಾಡಿದರು. ಆಜ್ಞೆಯನ್ನು ಶಿರಸಾವಹಿಸಿದಂಥ ಲಕ್ಷ್ಮಣ ಪ್ರತಿಯಾಗಿ ಹೇಳದೆ ತುಂಬು ಗರ್ಭಿಣಿಯಾಗಿದ್ದ ಸೀತೆಯನ್ನು ಹಿಂದೆ ಮುಂದೆ ವಿಚಾರವನ್ನು ಅವಳಿಗೆ ತಿಳಿಸದೆ ನೇರವಾಗಿ ಕರ್ಕೊಂಡು ಗಂಗಾ ನದಿಯ ದಡೆಯಲ್ಲಿ ಬಿಟ್ಟು ಒಂದು ಮಾತನ್ನು ಆಡದೆ ಹಿಂತಿರುಗಿದರು. ಇದೊಂದು ರಾಮಾಯಣದಲ್ಲಿ ಬರುವಂತಹ ಬೇಕಾದಷ್ಟು ಸಮಸ್ಯೆಗಳನ್ನು ಒಳಗೊಂಡ ಪ್ರಶ್ನೆಗಳಲ್ಲಿ ಇದು ಒಂದು ಪ್ರಶ್ನೆಯೇ. ಏಕೆಂದರೆ ರಾಮಾಯಣದಲ್ಲಿ ಬರುವಂಥ ಬಹುತೇಕ ಪ್ರಶ್ನೆಗಳು ಸಾಮಾನ್ಯರ ದೃಷ್ಟಿಕೋನದಲ್ಲಿ ಉತ್ತರವೇ ಇಲ್ಲವೇನೋ ಅನ್ನುವ ತೀರ್ಮಾನಕ್ಕೆ ಬಂದರೂ ಕೂಡ ಅದೇ ರಾಮಾಯಣದ ಉತ್ತರಾಖಂಡದ ಎಲ್ಲ ಭಾಗವನ್ನು ಸಂಕ್ಷಿಪ್ತವಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡಿ ನಾವು ಹೇಳುವುದಕ್ಕೆ ಸಿದ್ಧರಾದರೆ ಅಲ್ಲಿ ಬರುವಂಥ ಎಲ್ಲ ಪ್ರಶ್ನೆಗಳಿಗೂ ಅಲ್ಲೇ ಉತ್ತರ ಉಂಟು. ಅದನ್ನು ಹುಡುಕುವಂಥ ಪ್ರಯತ್ನ ಮಾಡಿದಾಗ ಅದು ನಮಗೆ ಸಿಗುತ್ತೆ, ಇಲ್ಲದೇ ಇದ್ದರೆ ಸಿಗೋದಿಲ್ಲ. ಸೀತೆಯನ್ನು ಬಿಟ್ಟು ಬರಲಿಕ್ಕೆ ಹೇಳಿದರು. ಅಲ್ಲಿಂದ ವಾಲ್ಮೀಕಿಗಳು ಬರೀತಾ ಇದ್ದಾರೆ. ನಾವೆಲ್ಲ ತಿಳ್ಕೊಂಡಿರುವುದೇನು ಅಂದರೆ ರಾಮಾಯಣ
ಲವಕುಶರು ಹುಟ್ಟಿ ರಾಮನ ಪಟ್ಟಾಭಿಷೇಕ ಆಗಿ ಲವಕುಶರು ಹುಟ್ಟಿದ ಮೇಲೆ ರಾಮಾಯಣವೇ ಮುಗಿದೋಯ್ತು ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಲ್ಲ, ಅದು ಮುಂದುವರಿಯುವುದೇ ಮುಂದಿನ ಭಾಗ. ಅದೇ ನಮ್ಮ ಈ ಒಂದು ಅಪರೂಪದ ಕಥಾ ಪ್ರಸಂಗ. ಅರಣ್ಯಕ್ಕೆ ಬಂದಂಥ ಸೀತೆ 2 ರಾತ್ರಿ ನದಿಯ ದಂಡೆಯಲ್ಲೇ ಕಾಲವನ್ನು ಕಳೀತಾರೆ. ಪ್ರಾಣಿ ಪಕ್ಷಿಗಳು ಮೃಗಗಳು ಅವಳನ್ನು ಸಾಕ್ತಾವೆ, ಅವರೇ ಊಟ ತಂದು ಕೊಡುತ್ತೆ, ಎಲ್ಲವೂ ಅವೇ ಮಾಡ್ತಾವೆ. 3ನೇ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ವಾಲ್ಮೀಕಿ ಮಹರ್ಷಿಗಳು ಸ್ನಾನ ಮಾಡುವುದಕ್ಕೆ ಗಂಗಾ ತಟಕ್ಕೆ ಬಂದಾಗ ಸ್ನಾನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಕೊಟ್ಟು ತಸ್ಯ ವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್ ಎಂಬ ಗಾಯತ್ರಿ ಮಹಾಮಂತ್ರವನ್ನು ತರ್ಪಣವನ್ನು ಬಿಡುವುದರ ಮೂಲಕ ವಾಲ್ಮೀಕಿಗಳು ಸೂರ್ಯನ ಉಪಾಸನೆಯನ್ನು ಮಾಡಿ ತಿರುಗಿ ನೋಡುವಷ್ಟರಲ್ಲಿ ರಾಮ ರಾಮ ರಾಮಚಂದ್ರ ಪ್ರಭು ಅನ್ನುವಂಥ ಒಂದು ಸ್ತ್ರೀಯ ಧ್ವನಿ ಅವರಿಗೆ ಕೇಳಿ ವಾಲ್ಮೀಕಿಗಳಿಗೆ ಆಶ್ಚರ್ಯ ಆಗಿದೆ. ಯಾರು ಇಷ್ಟೊತ್ತಲ್ಲಿ ನನ್ನನ್ನು ಕೂಗ್ತಾ ಇದ್ದಾರೆ, ಏನಿದು? ಬಂದು ನೋಡಿದರೆ ಜಗನ್ಮಾತೆಯಾದ ಸೀತಾ, ತನ್ನ ರಾಮಾಯಣದ ಕಥಾನಾಯಕಿಯಾದ ಸೀತಾ, ತನ್ನ ರಾಮಾಯಣದ ಕಥಾನಾಯಕಿಯಾದಂಥ ಜನಕರಾಜನ ಸಾಕು ಮಗಳು ಜಾಹ್ನವಿ, ವೈದೇಹಿ, ಸೀತಾ, ಹಲವಾರು ಹೆಸರುಗಳಿಂದ ಅವಳನ್ನು ಕರೀತಾಳೆ. ನೋಡ್ತಾರೆ, ತುಂಬು ಗರ್ಭಿಣಿ, ಯಾವ ಗಳಿಗೆಯಲ್ಲಿ ಪ್ರಸವವಾಗುತ್ತೋ ಹೇಳಲಿಕ್ಕಾಗೋದಿಲ್ಲ. ಆಶ್ಚರ್ಯ ಆಯಿತು ವಾಲ್ಮೀಕಿಗಳಿಗೆ. ಅಮ್ಮ ಸೀತಮ್ಮ, ಏನಿದು? ಸ್ವಾಮಿ ಗೊತ್ತಿಲ್ಲ, ರಾಮದೇವರು ಆಜ್ಞೆ ಮಾಡಿದರಂತೆ ಲಕ್ಷ್ಮಣ ತಂದು ಬಿಟ್ಟು ಇವತ್ತಿಗೆ 3 ದಿನ ಆಯಿತು. 3 ದಿನದಿಂದ ಈ ನದಿ ದಂಡೆಯಲ್ಲೇ ನಾನಿದ್ದೇನೆ, ತುಂಬು ಗರ್ಭಿಣಿ ಬೇರೆ ಅಂತ ಹೇಳಿದಾಗ ವಾಲ್ಮೀಕಿಗಳು ಸೀತಾದೇವಿಯನ್ನು ಜೊತೆಯಲ್ಲಿ ಕರೆದುಕೊಂಡು ತಮ್ಮ ಆಶ್ರಮಕ್ಕೆ ಬರ್ತಾರೆ. ಬಂದು 1 ವಾರ ಕಳೆಯಿತು. 9 ತಿಂಗಳು ತುಂಬಿ 9 ದಿನ ಕಳೆದಿದೆ. ಸೀತೆ ಒಂದು ಗಂಡು ಮಗುವಿಗೆ ಜನ್ಮ ಕೊಡ್ತಾಳೆ. ಲವಣಾಂಶದಿಂದ ಬಂದಂಥ ಆ ಮಗುವಿಗೆ ಲವ ಎಂಬುದಾಗಿ ನಾಮಕರಣ ಮಾಡ್ತಾರೆ ವಾಲ್ಮೀಕಿ. 11 ದಿನಕ್ಕೆ ನಾಮಕರಣ, 11 ದಿವಸಕ್ಕೆ ನಮ್ಮ ಜನ್ಮ ಮುಗಿದಾಗ ಶಾಸ್ತ್ರವು ಮುಗಿಯುವುದು 11 ದಿವಸಕ್ಕೆ. ಹುಟ್ಟು ಮತ್ತು ಸಾವಿಗೆ ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ಒಂದೇ ಅರ್ಥ. ಸತ್ತಾಗ ಸೂತಕ ದೂರವಾಗುವುದು 11 ದಿವಸಕ್ಕೆ, ಹುಟ್ಟಿದಾಗ ಕುರುಡು ದೂರವಾಗುವುದು 11 ದಿವಸಕ್ಕೆ. ಅದು ಸತ್ವಬದ್ಧವಾಗಿ ನಮಗೆ ಸನಾತನ ಧರ್ಮದಿಂದಲೇ ಬಂದಿರುವಂಥ ಆಚರಣೆ. ಅದನ್ನು ನಾವು ಸೂಕ್ಷ್ಮವಾಗಿ ನೋಡಿದಾಗ ಒಂದು ಮಗುವಿಗೆ ಜನ್ಮ ಕೊಟ್ಟಲು. ವಾಲ್ಮೀಕಿ ಆಶ್ರಮದಲ್ಲೇ ಬೆಳೆದಿದೆ ಒಂದು ಮಗು ಲವ ಎಂಬುದಾಗಿ. ನಾದ ಮತ್ತು ವೇದ ಅಂತ ಹೇಳ್ತಾರೆ. ನಾದಕ್ಕೆ ಪೂರ್ವಕವಾಗಿದ್ದವನು ಲವ. ಮಗು ಹೀಗೆ ಬೆಳೆದಿದೆ. ಆ ಮಗುವಿಗೆ ಸುಮಾರು 8 ತಿಂಗಳು ಆಗಿರಬಹುದು. ಆ ಒಂದು ಸಮಯದಲ್ಲಿ ಅಕಸ್ಮಾತಾಗಿ ತೊಟ್ಟಿಲಲ್ಲಿ ಮಗುವನ್ನು ಮಲಗಿಸಿ, ವಾಲ್ಮೀಕಿಗಳು ಇರಲಿಲ್ಲ, ಸೀತಮ್ಮನು ಕೂಡ ನದಿಯಲ್ಲಿ ಸ್ನಾನ ಮಾಡಿ ಶುಚಿ ಮಾಡ್ಕೊಂಡು ಬರ್ಲಿಕ್ಕೆ ಹೋಗಿದ್ರು. ಮಗು ಮಾತ್ರ ತೊಟ್ಟಿಲಲ್ಲಿ ಇತ್ತು. ಆ ಸನ್ನಿವೇಶದಲ್ಲಿ ಒಂದು ಸಿಂಹ ಬಂದು ಆ ಮಗುವನ್ನು ಜೋಪಾನವಾಗಿ ಬಾಯಲ್ಲಿ ಕಚ್ಕೊಂಡು ಹೋಗಿ ತನ್ನ ಮರಿಯ ಜೊತೆಯಲ್ಲಿ ಆಟವಾಡುವುದಕ್ಕೆ ಈ ಮಗುವನ್ನು ಕೊಟ್ಟಿತ್ತು, ಲವನನ್ನ ಅನ್ನುವ ಕತೆ ನಮಗೆ ಗೊತ್ತಾಗ. ವಾಲ್ಮೀಕಿಗಳು ಬಂದು ನೋಡ್ತಾರೆ, ಸೀತಮ್ಮ ಮನೆಯಲ್ಲಿಲ್ಲ, ನದಿಗೆ ಹೋಗಿದ್ರು. ಸೀತಮ್ಮ ಇಲ್ಲ. ತೊಟ್ಟಿಲಲ್ಲಿ ಬಂದು ನೋಡ್ತಾರೆ, ಮಗು ಇಲ್ಲ. ಆಶ್ಚರ್ಯ ಆಯ್ತು ಅವರಿಗೆ. ಅಯ್ಯೋ, ಇನ್ನು ಸೀತೆ ಬಂದರೆ ಮಗು ಕಾಣದೇ ಇದ್ರೆ, ಮೊದಲೇ ಗಂಡನನ್ನು ಬಿಟ್ಟು ಬಂದಿದ್ದಾಳೆ, ಗಂಡ ಓಡಿಸಿದಾನೆ, ನೀನು ನನಗೆ ಬೇಡ ಅಂತ ಹೇಳದೇ ಇದ್ರು, ದೂರ ಮಾಡಿದ್ದಾರೆ. ಈ ದುಃಖದಲ್ಲಿ ಇದ್ದವರಿಗೆ ಮಗು ಕಾಣದೇ ಇದ್ರೆ ಮತ್ತಷ್ಟು ದುಃಖ ಬರುತ್ತೆ ಅನ್ನುವ ಕಾರಣದಿಂದ ತಾವೇ ತಮ್ಮ ದೈವೀ ಶಕ್ತಿಯಿಂದ ದರ್ಬೆಯನ್ನು ಅಭಿಮಂತ್ರಿಸಿ ಇನ್ನೊಂದು ಮಗುವನ್ನು ಸೃಷ್ಟಿ ಮಾಡಿ ಅದೇ ತೊಟ್ಟಿಲಲ್ಲಿ ಮಲಗಿಸ್ತಾರೆ. ನೋಡುವುದಕ್ಕೆ ಲವನ ತರವೇ ಇತ್ತು ಆ ಮಗು. 2 ಮಕ್ಕಳು ಒಂದೇ ರೀತಿ ಕಾಣುವ ಹಾಗೆ. ಅದಕ್ಕೆ ಕೆಲವರು ಹೇಳ್ತಾರೆ, ಸೀತಮ್ಮನಿಗೆ ಅವಳಿ ಜವಳಿ ಮಕ್ಕಳಾಯಿತು ಅಂತ. ಕೆಲವು ಗ್ರಂಥಗಳು ಅದನ್ನು ಉಲ್ಲೇಖ ಮಾಡ್ತಾರೆ. ಮೂಲ ಗ್ರಂಥದಲ್ಲಿ ಕುಶಾಗ್ರ ಸ್ಥಿತಿ ಪ್ರಾದುರ್ಭಾವ ಕುಶಾಗ್ರ ಅಂದರೆ ನಮಗೆ ದರ್ಬೆಯ ತುದಿ ಕುಶಾಗ್ರ, ಅದರಿಂದ ಸೃಷ್ಟಿಸಲ್ಪಟ್ಟವನು ಮತ್ತೊಂದು ಮಗು, ಅದಕ್ಕೆ ಕುಶ ಅಂತಾನೆ ಹೆಸರಿಟ್ಟರು ವಾಲ್ಮೀಕಿಗಳು. ಇಂಥ ಲವಕುಶರ ಜನ್ಮವಾಗಿದೆ. ಪಟ್ಟಾಭಿಷೇಕದ ನಂತರದ ಕಥೆಯಲ್ಲಿ ಮೊದಲನೇ ಅಧ್ಯಾಯ ಸೀತಾ ಶಪಥ ಅಂತ. ಲವಕುಶರಿಗೆ ಜನ್ಮವಾಯಿತು. ಲವ ಮತ್ತು ಕುಶ ಅಂತ ಹೆಸರಿಟ್ಟಿದ್ದಾರೆ. ಕಾಲ ಕಳೆಯುತ್ತಿದೆ. ಆಗಲೇ ಹೆಚ್ಚು ಕಡಿಮೆ ಮಕ್ಕಳಿಗೆ 1, 2, 2.5, 3 ವರ್ಷಕ್ಕೆ ಬಂದಿದೆ.
ಆಗಲೇ ಇನ್ನೂ ಶಾಸ್ತ್ರ ಮತ್ತು ಶಸ್ತ್ರ ವಿದ್ಯಾಭ್ಯಾಸಗಳೆಲ್ಲ ಪ್ರಾರಂಭ ಮಾಡ್ತಿದ್ದಾರೆ. ಅನ್ನೊಂದು ದಿನ ವಾಲ್ಮೀಕಿ ಮಹರ್ಷಿಗಳು, ಸೀತಮ್ಮ, ಇಷ್ಟು ದಿವಸವಾದರೂ ನಿನ್ನ ಗಂಡನ ಮನೆಯಿಂದ ಯಾವುದೇ ಒಂದು ವಿಧವಾದ ವರ್ತಮಾನ ಬರಲಿಲ್ವಲ್ಲ, ನಿನ್ನನ್ನ ಗಂಡ ಇಲ್ಲಿ ಬಿಟ್ಟು ಬಾ ಅಂತ ಹೇಳುವುದಕ್ಕಿಂತ ಹಿಂದಿನ ದಿನ ಏನಾದರೂ ನಡೆಯುತ್ತೆ ಕೇಳಿದ್ರು ವಾಲ್ಮೀಕಿ. ಇಷ್ಟು ದಿವಸ ಕೇಳಿರಲಿಲ್ಲ. ಬಂದು ಒಂದೂವರೆ ವರ್ಷ ಆಗಿದೆ, ಮಕ್ಕಳು ಜನ್ಮ ಎತ್ತಿದ್ದಾರೆ, ಇನ್ನೂ ಸೀತೆಯ ಬಗ್ಗೆ ಯೋಚನೆ ಇಲ್ಲ, ರಾಮನಿಗೆ ಹುಡುಕುವಂತ ಪ್ರಯತ್ನ ಮಾಡಲಿಲ್ಲ. ಏನು ಹೀಗಾಯಿತು ಅನ್ನೋದು ವಾಲ್ಮೀಕಿಗೆ ಸಂಶಯ ಬಂದು ಸೀತೆಯನ್ನೇ ಪ್ರಶ್ನೆ ಮಾಡಿದ್ರು. ಸೀತಮ್ಮ ಹೇಳ್ತಾರೆ, ಗುರುಗಳೇ, ನನಗೇನು ಗೊತ್ತಿಲ್ಲ. ನಾನು ಎಂದೋ ಒಂದು ದಿನ ನನ್ನ ಗರ್ಭಾವಸ್ಥೆಯ ಸ್ಥಿತಿಯಲ್ಲಿ 7 ತಿಂಗಳಾದಾಗ ನಿನಗೇನಾದರೂ ಬಯಕೆ ಇದೆಯೇ ಅಂತ ಕೇಳಿದ್ರು. ನನ್ನ ರಾಮಚಂದ್ರ ಪ್ರಭು, ಏನಾದರೂ ನೀನು ಬಯಕೆ ಇದೆಯಾ, ಬಯಕೆ ಮಾಡ್ಕೊಂಡಿದ್ದೀಯಾ ಅಂತ. ಆವಾಗ ನನಗೇನೂ ಇಲ್ಲ, ಬಹಳ ದಿವಸ ಕಾಡಿನಲ್ಲೇ ಇದ್ದಿದ್ದರಿಂದ ನಾನು ಮತ್ತೆ ಒಂದಷ್ಟು ದಿನ ಕಾಡಿನಲ್ಲಿ ಇರಬೇಕು ಗರ್ಭವತಿಯಾದಾಗ ಅನ್ನುವ ವಿಚಾರವನ್ನು ತಿಳಿಸ್ತೀನಿ. ಆ ಒಂದು ವಿಚಾರವನ್ನು ಕೇಳಿಕೊಂಡು ರಾಮದೇವರು ಏನಾದರೂ ನನ್ನನ್ನು ಇಲ್ಲಿ ಕಳಿಸಿದ್ದಾರೋ ಏನೋ, ಅಷ್ಟೇ, ಇದ್ರ ಬಗ್ಗೆ ನನಗಿನ್ನೇನು ಗೊತ್ತಿಲ್ಲ ಅಂತ ವಾಲ್ಮೀಕಿಗಳು ಆವತ್ತೇ ಸಂಪೂರ್ಣವಾಗಿ ಅದನ್ನು ತಿಳಿಸ್ಬಿಡ್ತಾರೆ. ಇಷ್ಟಾದರೂ ಕೂಡ ವಾಲ್ಮೀಕಿಗಳಿಗಾಗಲಿ ಅಥವಾ ಸೀತೆಗಾಗಲಿ ಮೂಲತಃ ಅಯೋಧ್ಯೆಯಿಂದ ಬಂದಂಥ ಯಾವುದೇ ಒಂದು ವರ್ತಮಾನವೂ ಕೂಡ ಅವರ ಹತ್ರ ಬಂದಿಲ್ಲ, ಬರ್ಲಿಕ್ಕೆ ಸಾಧ್ಯವೂ ಇಲ್ಲ. ಕಾಲ ಮಾತ್ರ ಕಳೀತಾ ಇದೆ, ವರ್ಷಗಳು ಉಳ್ತಾ ಇದೆ, ಕಾಲ ಕಳೀತಿದೆ, ಸಮಸ್ಯೆ ಮಾತ್ರ ಬಗೆಹರಿಯಲಿಲ್ಲ. ವಾಲ್ಮೀಕಿಗಳು ಯೋಚನೆ ಮಾಡ್ತಾರೆ, ಇಲ್ಲೇನೋ ನಡೆದಿದೆ. ಸೀತೆ ಮನವನ್ನು ನೊಂದು ಮಾತಾಡ್ತಾಳೆ. ಏನಾಯಿತು, ಏನು ಕಾರಣ? ಏನಿಲ್ಲ, ನಾನು ಅವತ್ತು ಬಯಸಿಕೊಂಡದ್ದನ್ನೇ ಇವತ್ತು ಈಡೇರಿಸಿದ್ದಾರೆ. ಮುಂದೆ ಏನಾದರೂ ಪ್ರತ್ಯಕ್ಷವಾಗಿ ರಾಮದೇವರು ಬಂದು ನನ್ನ ಜೊತೆಯಲ್ಲಿ ಮುಕ್ತವಾಗಿ ಮಾತನಾಡದೆ ಇದೇ ಒಂದು ಪ್ರಕರಣವನ್ನು ಮುಂದುವರಿಸಿಕೊಂಡು ಓದುವುದೇ ಆದರೆ ನಾನು ಮತ್ತೆ ಅಯೋಧ್ಯೆಗೆ ಕಾಲಿಡುವುದಿಲ್ಲ, ಕಾಲಿಟ್ಟರೂ ಕೂಡ ಅಯೋಧ್ಯೆಯಲ್ಲಿ ನಾನು ಉಳಿಯುವುದಿಲ್ಲ ಅನ್ನುವ ಒಂದು ಶಪಥವನ್ನು ಮೊದಲು ಮಾಡ್ತಾರೆ. ಅದೇ ರಾಮ ಪಟ್ಟಾಭಿಷೇಕದ ನಂತರದ ಕಥೆಯ ಮೊದಲನೇ ಅಧ್ಯಾಯ, ಸೀತಾ ಶಪಥ. ಏನು ಶಪಥ ಮಾಡಿದ್ರು? ಮತ್ತೆ ನಾನು ಅಯೋಧ್ಯೆಗೆ ಹಿಂತಿರುಗೋದಿಲ್ಲ, ಅಕಸ್ಮಾತ್ ಅಯೋಧ್ಯೆಗೆ ಹಿಂತಿರುಗಿದರೂ ಕೂಡ ನಾನು ಉಳಿಯೋದಿಲ್ಲ ಅನ್ನುವ ಒಂದು ಶಪಥವನ್ನು ಅವತ್ತು ಅಲ್ಲಿ ನಿರ್ದಿಷ್ಟವಾಗಿ ಅವರು ಮಾಡ್ತಾರೆ. ಇದು ಆ ಒಂದು ನಮ್ಮ ಪ್ರಾರಂಭದ ರಾಮ ಪಟ್ಟಾಭಿಷೇಕದ ನಂತರದ ಕಥೆಯ ಮೊದಲನೇ ಅಧ್ಯಾಯ, ಸೀತಾ ಶಪಥ ಅನ್ನು. ಎರಡನೆಯದು, ಕಾಲ ಹೀಗೆ ಕಳೀತಾ ಇದೆ. ಒಂದು ದಿವಸ ರಾಮದೇವರು ಅಶ್ವಮೇಧ ಯಜ್ಞವನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡ್ತಾರೆ. ಅಯೋಧ್ಯೆಯ ಸಿರಿ ಮತ್ತು ಸಂಪತ್ತು ವೃದ್ಧಿ ಮಾಡಿಕೊಳ್ಳಿಕ್ಕೆ, ಜನಗಳು ಕ್ಷೇಮವಾಗಿರಬೇಕು ಅನ್ನುವ ಕಾರಣದಿಂದ ಅಶ್ವಮೇಧ ಯಜ್ಞವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡ್ತಾರೆ. ಆವಾಗ ಕುದುರೆಯನ್ನು ತಂದರು. ಅದೆಲ್ಲರಿಗೂ ಗೊತ್ತು, ಅಶ್ವಮೇಧ ಯಜ್ಞದಲ್ಲಿ ಕುದುರೆಯನ್ನು ಬಿಡಬೇಕು. ಕುದುರೆ ಇಡೀ ಎಲ್ಲ ದೇಶವನ್ನು ಸಂಚಾರ ಮಾಡುತ್ತೆ. ಸೋತವರು ಶರಣಾಗ್ತಾರೆ, ಗೆದ್ದವರು ಜೊತೆಯಲ್ಲಿ ಸೇರ್ತಾರೆ. ಇದು ಅಶ್ವಮೇಧ ಯಜ್ಞದ ಒಂದು ಕ್ರಮ. ಆ ಕ್ರಮಕ್ಕೆ ಅನುಗುಣವಾಗಿ ವಸಿಷ್ಠರು ಮತ್ತು ಶತಾನಂದರು ಹಾಗೂ ಸುಮಂತ್ರನ ಆದೇಶದ ಮೇರೆಗೆ ಶತ್ರುಘ್ನ ಮತ್ತು ಭರತ ಇಬ್ಬರ ನೇತೃತ್ವದಲ್ಲಿ ರಾಮದೇವರು ಅಶ್ವಮೇಧ ಯಜ್ಞವನ್ನು ಮಾಡುವುದಕ್ಕೆ ಪ್ರಾರಂಭ ಮಾಡಿ ಕುದುರೆಯನ್ನು ಬಿಟ್ಟು ಅಂಗ ಕಳಿಂಗ 56 ರಾಷ್ಟ್ರಗಳನ್ನು ಸುತ್ತುತ್ತಾ ಇದೆ ಕುದುರೆ. ಯಾರೂ ಕೂಡ ಹಿಡಿಯುವುದಕ್ಕೆ ಪ್ರಯತ್ನ ಪಡಲಿಲ್ಲ. ಹಿಡಿದರೂ ಕೂಡ ಅದಕ್ಕೆ ಕಪ್ಪ ಕಾಣಿಕೆ ಕೊಟ್ಟು ರಾಮನಿಗೆ ಶರಣಾದರೆ ಹೊರತು ರಾಮನನ್ನು ಎದುರಾಕೊಳ್ಳುವಂಥ ಧೈರ್ಯ ಯಾರಿಗೂ ಬರಲಿಲ್ಲ, ಯಾವ ರಾಜ್ಯದವರು ಮಾಡಲಿಲ್ಲ. ಕುದುರೆ ಹಾಗೆ ಸಂಚಾರ ಮಾಡಿ ವಾಲ್ಮೀಕಿ ಆಶ್ರಮದ ಹತ್ರ ಬಂತು. ಆಗ ಮಕ್ಕಳಿಗೆ 6 ವರ್ಷ ಲವಕುಶರಿಗೆ. ಈಗಾಗಲೇ ಲವಕುಶ ಇಬ್ಬರು ವಾಲ್ಮೀಕಿ ಮುನಿಗಳಿಂದ ಶಾಸ್ತ್ರ ವಿದ್ಯಾಭ್ಯಾಸ, ಸೀತಾದೇವಿಯವರಿಂದ ಶಸ್ತ್ರ ವಿದ್ಯಾಭ್ಯಾಸ ಎರಡನ್ನೂ ಕಲ್ತಿದ್ದಾರೆ. ಹಿಂದಿನ ಕಾಲದಲ್ಲೆಲ್ಲ 6 ವರ್ಷದಲ್ಲೇ ಸರ್ವಶಾಸ್ತ್ರ ಪಂಡಿತರಾಗ್ತಿದ್ರು. ಶಂಕರಾಚಾರ್ಯರು 6 ರಿಂದ 8 ವರ್ಷದ ಒಳಗಡೆ 6 ಶಾಸ್ತ್ರ, 18 ಪುರಾಣ, ವ್ಯಾಕರಣ, ತರ್ಕ, ತತ್ವ, ಭೇದ ಪ್ರತಿಯೊಂದನ್ನು ತಿಳ್ಕೊಂಡ್ರು. 6 ರಿಂದ 7 ವರ್ಷ. ಆಮೇಲೆ ಇನ್ನವ್ರು ಓದಲೇ ಇಲ್ಲ, ಅವ್ರು ಗೊತ್ತಿಲ್ಲದೆ ಇರೋದೇ ಇಲ್ಲ.
ದೈವದತ್ತವಾಗಿ ಬರುವಂಥ ಅನುಗ್ರಹದಿಂದ ಪಡೆಯುವಂಥ ಇದಿರುತ್ತಲ್ಲ, ಅದೆಲ್ಲವೂ ಕೂಡ ಆ ಪ್ರಾಪ್ತ ವಯಸ್ಸಿನಲ್ಲೇ ಆಗಬೇಕು ಅನ್ನೋದು ನಮಗೆ ಅದೊಂದು ಒಳ್ಳೆಯ ಸಮಯ. ಆ ವಯಸ್ಸಿನಲ್ಲೇ ಇವರಿಗೆ ಶಾಸ್ತ್ರ ಮತ್ತು ಶಾಸ್ತ್ರ ವಿದ್ಯಾಭ್ಯಾಸ ಅಂದರೆ ಲೌಕಿಕ, ಅದನ್ನು ಹೇಳ್ಕೊಟ್ಟವರು ವಾಲ್ಮೀಕಿಗಳು. ಶಸ್ತ್ರ ವಿದ್ಯಾಭ್ಯಾಸ, ಯುದ್ಧ ಮಾಡುವ ಒಂದು ವಿದ್ಯೆ, ಅದನ್ನು ಹೇಳ್ಕೊಟ್ಟವರು ಸೀತೆಗೆ ಅದು ಗೊತ್ತಿತ್ತೆ, ಅವಳು ಯುದ್ಧ ಮಾಡ್ತಾ ಇದ್ದರೆ. ಈ ಥರದ ಪ್ರಶ್ನೆಗಳು ಅಲ್ಲಲ್ಲೇ ಉತ್ಪತ್ತಿ ಆಗುವುದು ಸಹಜ. ಸೀತೆ, ದ್ರೌಪದಿ, ಕೈಕೆ ಇವರ ಪಾತ್ರವನ್ನು ಪರಿಚಯ ಮಾಡಿಕೊಳ್ಳುವ ದೃಷ್ಟಿಕೋನದಲ್ಲಿ ಏನಾದರೂ ನಾವು ಮುಂದೆ ಹೋದರೆ ಅವರಲ್ಲಿ ಕ್ಷಾತ್ರ ಶಕ್ತಿ ಗಂಡಸಿಗಿಂತ ಜಾಸ್ತಿ ಇತ್ತು ಅಂತ ಉಲ್ಲೇಖ ಮಾಡುತ್ತೆ ರಾಮಾಯಣ, ಮಹಾಭಾರತ, ಭಾಗವತ ಗ್ರಂಥಗಳು. ಕೈಕೆ ದಶರಥನ ಜೊತೆಯಲ್ಲಿ ದೇವಾಸುರ ಯುದ್ಧದಲ್ಲಿ ರಾಕ್ಷಸರ ಜೊತೆಯಲ್ಲಿ ದೇವತೆಗಳು ಯುದ್ಧ ಮಾಡುವಾಗ ದೇವತೆಗಳು ದಶರಥನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ರು, ನೀನು ಸಹಾಯ ಮಾಡಲಿಕ್ಕೆ ಬಾ ಅಂತ. ಆಗ ದಶರಥನಿಗೆ ಕೈಕೆ ಸಾರಥಿಯಾಗಿ ಹೋಗಿದ್ದು. ಅವಳಿಗೆ ಯುದ್ಧ ಗೊತ್ತಿಲ್ಲದೆ ಇದ್ದರೆ ದಶರಥ ಕರ್ಕೊಂಡು ಹೋಗ್ತಾ ಇರಲಿಲ್ಲ. ಯುದ್ಧ ಮಾಡುವಾಗ ರಥದ ಚಕ್ರ ಕಳಚಿ ಕೆಳಗಡೆ ಬಿದ್ದಾಗ ದಶರಥ ಕೆಳಗಡೆ ಬಿದ್ದ ತಕ್ಷಣ ದಶರಥನನ್ನು ಮತ್ತೆ ರಥದಲ್ಲಿ ನಿಲ್ಲಿಸಿ ಚಕ್ರವನ್ನು ರಥಕ್ಕೆ ಜೋಡಿಸಿ ತನ್ನ ಕೈಯನ್ನೇ ಕಡಾಣಿಯಾಗಿ ಕೊಟ್ಟು ಕೈಗೆ ಯುದ್ಧ ಮಾಡಿಸಿದಾಳೆ. ಅಲ್ಲಿಗೆ ಅವಳಲ್ಲಿ ಕ್ಷಾತ್ರಶಕ್ತಿ ಇಲ್ಲದೆ ಇದ್ರೆ ಅದು ಸಾಧ್ಯವೇ ಆಗ್ತಾ ಇರಲಿಲ್ಲ. ಅಲ್ಲಿ ಕೈಕೇಯದಾಯಿತು. ಇನ್ನು ದ್ರೌಪದಿ 5 ಜನ ಗಂಡಂದಿರನ್ನ ಕಟ್ಟಿಕೊಂಡು ಒಬ್ಬೊಬ್ಬರಲ್ಲಿದ್ದೇ ಒಂದೊಂದು ವಿದ್ಯೆಯನ್ನು ಕರಗತ ಮಾಡಿಕೊಂಡು ಜೀವನದಲ್ಲಿ ಬಂದಂಥ ನೋವುಗಳನ್ನು ತಡ್ಕೊಂಡು, ಮಾನ ಹೋಯಿತು, ಅವಮಾನವಾಯಿತು, ಎಲ್ಲವನ್ನೂ ತಡ್ಕೊಂಡಿದ್ಲು. ಕೊನೆಯಲ್ಲಿ ಕೃಷ್ಣನಿಗೆ ಒಂದೇ ಒಂದು ಮಾತು ಹೇಳ್ತಾಳೆ. ದ್ರುಪದ ನಂದಿನಿ ದ್ರೌಪದಿ ಪಂಚ ಪಾಂಡವರ ರಸಿ ಪಾಂಚಾಲಿ ಎಂಥ ಮಾತು ಹೇಳ್ತಾಳೆ, ಕೃಷ್ಣ ನೀನೇನಾದರೂ ಪಾಂಡವರು 5 ಜನ ಯುದ್ಧಕ್ಕೆ ಒಪ್ಪದೆ ಯುದ್ಧ ಮಾಡುವುದಿಲ್ಲ ಅಂತ ಏನಾದರೂ ತೀರ್ಮಾನ ತಗೊಂಡು ಬಂದರೆ ಬಿಚ್ಚಿದ ಮುಡಿಯನ್ನು ಕಟ್ಟಲು ಸುಖವಾದರೂ ನಾ ಯುದ್ಧಗೈಯುವೆ ಎಂಬಿ ವಾರ್ತೆಯ ನೀನರಿಯಬೇಕೆಂಬ ಸಿದ್ಧಾಂತವನ್ನು ದ್ರೌಪದಿ ಅವತ್ತು ಹೇಳ್ತಾಳೆ. ನನ್ನ ಗಂಡಂದರು ಒಪ್ಪಿಲ್ಲ ಅಂತ ನೀನು ಕುರುಕ್ಷೇತ್ರ ಯುದ್ಧಕ್ಕೆ ಒಪ್ಕೊಳ್ದೆ ಬಂದರೆ ಈ ಮುಡಿ ಕಟ್ಟಬೇಕಲ್ಲ, ಆ ಕಾರಣಕ್ಕಾದರೂ ನಾನು ಯುದ್ಧ ಮಾಡ್ತೇನೆ ಅಂತಾಳೆ. ಅಲ್ಲಿಗೆ ಅವಳಿಗೂ ಕೂಡ ಕ್ಷಾತ್ರವಿದ್ಯೆ ಇತ್ತು ಅನ್ನೋದು ಅರ್ಥ ಆಗುತ್ತೆ. ಸೀತಮ್ಮ ಜನಕರಾಜನ ನಗರದಲ್ಲಿ ಅರಮನೆಯಲ್ಲಿದ್ದಾಗ ಶಿವಧನುಸ್ಸನ್ನು ಎಡಗೈಯಲ್ಲಿ ಎತ್ತಿ ನಿಲ್ಲಿಸ್ತಾ ಇತ್ತು. ರಾವಣ ಎತ್ತಲಿಕ್ಕಾಗಲಿಲ್ಲ, ರಾಜಾದಿರಾಜರು ಎತ್ತಲಿಕ್ಕಾಗಲಿಲ್ಲ. ಶಿವನಿಂದ ಅನುಗ್ರಹಿತವಾದ ಶಿವಧನುಸ್ಸು 1000 ಜನ ಅದನ್ನು ಎತ್ತಿ ನಿಲ್ಲಿಸ್ತಾ ಇದ್ರು ಅಂತ ರಾಮಾಯಣ ಕಥೆ ಹೇಳುತ್ತೆ. ಅಂಥ ಒಂದು ದೊಡ್ಡ ಬಿಲ್ಲನ್ನು ತನ್ನ ಎಡದ ಕೈಯಲ್ಲೇ ಎತ್ತಿ ನಿಲ್ಲಿಸ್ತಾ ಇದ್ದು ಅಂತ ಸೀತೆ ಇದೇ ವಾಲ್ಮೀಕಿ ಮಹರ್ಷಿಗಳೇ ತಾವು ಉಲ್ಲೇಖ ಮಾಡ್ತಾರೆ. ಆಧಾರ ಗ್ರಂಥಗಳಲ್ಲಿ ಇಲ್ಲದೇ ಇದ್ದಂಥ ಕತೆ ಅದು ಆಧಾರವಲ್ಲ. ಆದರೂ ಕೆಲವು ಕಥೆಗಳನ್ನು ಮುಂದೆ ಬಂದಂಥ ಕವಿಗಳು ಅದಕ್ಕೆ ಪೂರ್ವಕವಾಗಿ ಇವತ್ತಿನ ಕಾಲಕ್ಕೆ ಅಥವಾ ಲೌಕಿಕ ಜ್ಞಾನಕ್ಕೆ ಪರಿವರ್ತನೆ ಆಗುವಂತೆ ವ್ಯತ್ಯಾಸ ಮಾಡಿದ್ದರೂ ಮೂಲ ಕಥೆಯಲ್ಲಿ ಯಾವುದೇ ವಿಧವಾದ ವ್ಯತ್ಯಾಸ ನಮಗೆ ಕಂಡುಬರೋದಿಲ್ಲ. ಅಲ್ಲಿಗೆ ಸೀತೆಯಲ್ಲಿ ಅಂಥ ಶಕ್ತಿ ಇತ್ತು. ಅವಳಿಗೂ ಶಸ್ತ್ರವಿದ್ಯಾಭ್ಯಾಸ, ಲವಕುಶರು ಇಬ್ಬರಿಗೂ ಕೂಡ ಯುದ್ಧದಲ್ಲಿ ಎಂಥ ಯುದ್ಧವನ್ನು ಕುಸ್ತಿ ಮಾಡೋದು, ಬಾಣ ಬಿಡೋದು, ಬೇಕಾದಷ್ಟು ಇದು 9 ವಿಧವಾದ ಯುದ್ಧ ಕಲೆ ಅದನ್ನು ಕಲಿಸಿದ್ರು. ಈಗ ಮಕ್ಕಳು ಎಲ್ಲಕ್ಕೂ ಸಿದ್ಧರಾಗಿದ್ದಾರೆ. ಕುದುರೆ ಬಿಟ್ಟಿದ್ದ ಆ ಕುದುರೆ ಒಂದು ದಿನ ವಾಲ್ಮೀಕಿ ಆಶ್ರಮದ ಮುಂದೆ ಬಂದು ನಿಂತು ಲವ ಮತ್ತು ಕುಶ ಇಬ್ಬರು ನೋಡಿದ್ರು. ಅತ್ಯಂತ ಸುಂದರವಾದ, ಯಾವಾಗಲೂ ನಾವು ಅಶ್ವಮೇಧ ಯಜ್ಞಕ್ಕೆ ನಾವು ನೀವು ನೋಡುವಂಥ ಕುದುರೆ ಅಲ್ಲ, ಅದೇ ವಿಶೇಷವಾದ ಕುದುರೆ ಇರುತ್ತೆ. ಅದರ ಬಣ್ಣ, ಅದರ ಕಿವಿ, ಅದರ ಶಕ್ತಿ, ಅದಕ್ಕೆ ಊಟ ಉಪಚಾರ ಎಲ್ಲವೂ ಕೂಡ ವಿಭಿನ್ನವಾಗಿರುತ್ತೆ. ಅದರ ದೊಡ್ಡ ವರ್ಣನೆಯೇ ಇದೆ ನಮ್ಮಲ್ಲಿ. ನಮ್ಮ ರಾಮಾಯಣಕ್ಕಿಂತ ಮಹಾಭಾರತದಲ್ಲಿ ಧರ್ಮರಾಯರು ಮಾಡುವ ಅಶ್ವಮೇಧ ಯಜ್ಞ ಅತ್ಯಂತ ಅದ್ಭುತವಾಗಿ ವರ್ಣನೆ ಮಾಡುತ್ತೆ. ಅದರಲ್ಲಿ ಆ ಕುದುರೆ ಅತ್ಯಂತ ಸುಂದರವಾಗಿದೆ ನೋಡಲಿಕ್ಕೆ. ಬಂದು ನಿಂತಿದೆ. ಅದರ ಹಣೆಯಲ್ಲಿ ಬಂಗಾರದ ಒಂದು ಪಟ್ಟಿಯನ್ನು ಕಟ್ಟಿದ್ದಾರೆ. ಬಂಗಾರದ ತಗಡಿನಲ್ಲಿ ಬರದ ಅಕ್ಷರ. ಏನು ಬರೆದಿದ್ದಾರೆ? ಈ ಕುದುರೆ ಅಶ್ವಮೇಧ ಯಜ್ಞಕ್ಕೆ ಮೀಸಲಾಗಿ ಬಿಟ್ಟಿರುವ ಹಯ. ಇದನ್ನು ಬಿಟ್ಟಿರುವವನು ರವಿವಂಶದ ಕುಲತಿಲಕನಾದ ದಾಶರಥಿ ಎಂಬುದಾಗಿ ಕರೆಸಿಕೊಳ್ಳುವಂಥ ದಶರಥನ ಮಗನಾದ ರಘುರಾಮಚಂದ್ರ.
ಅಯೋಧ್ಯೆಗೆ ಪಟ್ಟಾಭಿಷೇಕವಾದ ನಂತರ ತನ್ನ ಪಟ್ಟಾಭಿಷೇಕದ ನೆನಪಿನಲ್ಲಿ ಅಯೋಧ್ಯೆಗೆ ಅಸ್ತಿತ್ವವನ್ನು ತಂದು ಕೊಡಬೇಕು ಅನ್ನುವ ದೃಷ್ಟಿಯಲ್ಲಿ ಎಲ್ಲ ರಾಜರನ್ನು ಓಲೈಸಿಕೊಳ್ಳಬೇಕು ಅನ್ನುವ ಕಾರಣದಲ್ಲಿ ಈ ಕುದುರೆಯನ್ನು ಬಿಡ್ತಾ ಇದ್ದೇವೆ. ಈ ಕುದುರೆಯನ್ನು ಕಟ್ಟುವ ಶಕ್ತಿ ಇದ್ದವರು ಕಟ್ಟಿದರೆ ರಾಮನ ಜೊತೆಯಲ್ಲಿ ಯುದ್ಧ ಮಾಡಿ ಗೆಲ್ಲಬೇಕು, ಇಲ್ಲ ಅಂದರೆ ಅದಕ್ಕೆ ಸರಿಯಾಗಿ ಕಪ್ಪ ಕಾಣಿಕೆಯನ್ನು ಕೊಟ್ಟು ರಾಮನಿಗೆ ಶರಣಾಗಬೇಕು. ಇದು ಅಯೋಧ್ಯೆಯ ರಾಮಲಿಖಿತ ಅನ್ನುವಂಥ ಒಂದು ಪಟ್ಟಿಯನ್ನು ಬರೆದು ಹಣೆಯಲ್ಲಿ ಕಟ್ಟಿ ಕಳಿಸಿದ ಅಲ್ಲವಾ. ಓದ್ತಾನೆ ಅದನ್ನು. ಕುಶನಿಗೆ ಹೇಳಿದ, ಕುಶ ನೋಡ್ದೇನೋ ಎಷ್ಟು ಅಹಂಕಾರವಾಗಿ ಬರೆದಿದ್ದಾನೆ ಅವನ್ಯಾರೋ ರಾಮ ಅಂತ. ರಾಮ ಯಾರು ಅನ್ನೋದು ಇವ್ರಿಗೆ ಗೊತ್ತಿಲ್ಲ ಮಕ್ಕಳಿಗಿನ್ನು. ಯಾರೋ ರಾಮ ಅಂತೆ, ದಶರಥನ ಮಗನಂತೆ, ಅಯೋಧ್ಯೆಗೆ ಪಟ್ಟಾಭಿಷೇಕನಾಗಿದ್ದಾನಂತೆ, ಅವನು ಬರೆದು ಬಿಟ್ಟಿದ್ದಾನೆ ನೋಡು ಕುದುರೆ. ಇದನ್ನು ಕಟ್ಟಿದ್ರೆ ಯುದ್ಧ ಮಾಡಬೇಕಂತೆ, ಇಲ್ಲ ಅಂದರೆ ಶರಣಾಗಿ ಕಪ್ಪ ಕಾಣಿಕೆಯನ್ನು ಕೊಡಬೇಕಂತೆ. ನಾವು ಯುದ್ಧ ಮಾಡಿ ಗೆಲ್ಲೋಣವೇ ಹೊರತು ಶರಣಾಗುವಂಥ ಮಾತೇ ಇಲ್ಲ, ಕಟ್ಟು ಕುದುರೆಯನ್ನ ಅಂತ ಕುಶನಿಗೆ ಹೇಳಿದ. ಕುಶ ಕುದುರೆಯನ್ನ ಕಟ್ಟಿದ. ಕುದುರೆ ಕಟ್ಟಿದ. ಅದರ ರಕ್ಷಣೆಗಾಗಿ ಬಂದಿದ್ದಂಥ ಶತ್ರುಘ್ನ ಪ್ರಾರಂಭದಲ್ಲಿ ಒಳ್ಳೆಯ ಮಾತಿನಲ್ಲಿ ಹೇಳ್ತಾನೆ, ಮಕ್ಕಳೇ ನಿಮ್ಮನ್ನು ನೋಡಿದ್ರೆ ಬಹಳ ಬೇಜಾರಾಗುತ್ತೆ, ನೋವಾಗುತ್ತೆ, ಮುದ್ದಾಗಿದ್ದೀರಿ ಮಕ್ಕಳು, ನೋಡಿದ್ರೆ ನಮ್ಮ ಅಣ್ಣ ಇದ್ದಾಗೆ ಇದ್ದೀರಿ, ರಾಮಚಂದ್ರನಂತೆ ಇದ್ದೀರಿ, ಯಾಕೆ ಈ ತಪ್ಪನ್ನು ಮಾಡ್ತಾ ಇದ್ದೀರಿ? ಕುದುರೆಯನ್ನು ಬಿಟ್ಟು ಬಿಡಿ. ಬಿಡದೇ ಇದ್ರೆ ಏನಾಗುತ್ತೆ ಗೊತ್ತು, ಎಲ್ಲ ಓದಿದ್ದೀವಿ, ನೀನೇನು ಹೇಳ್ಬೇಡ ಕಣಯ್ಯ, ನಾವು ಕುದುರೆ ಬಿಡೋದಿಲ್ಲ. ಹಾಗಿದ್ರೆ ಯುದ್ಧ ಮಾಡಬೇಕು. ಯುದ್ಧಕ್ಕೆ ಸಿದ್ಧ. ಶತ್ರುಘ್ನ ಮೊಟ್ಟ ಮೊದಲು ಯುದ್ಧ ಮಾಡ್ತಾನೆ. ಲವಕುಶರಲ್ಲಿ ಸೋತಂತೆ ತಾನು ಒಪ್ಪಿಕೊಂಡು ಅಯೋಧ್ಯೆಗೆ ಹಿಂತಿರುಗ್ತಾನೆ. ಬಂದು ಭರತನಿಗೆ ಹೇಳಿದ, ಅಣ್ಣ ಈ ರೀತಿ ಕುದುರೆಯನ್ನು ಕಟ್ಟಾಕ್ಬಿಟ್ಟಿದ್ದಾರೆ ಇಬ್ಬರು ಮಕ್ಕಳು ಯಾವುದೋ ಋಷಿ ಆಶ್ರಮದ ಹತ್ರ, ನಾವು ಯುದ್ಧ ಮಾಡೋದು ಗೆಲ್ಲಿಕ್ಕಾಗಲಿಲ್ಲ, ಎದುರುಕೊಂಡು ನಾವು ಬಂದಿದ್ದೇವೆ ಅಂತ ಭರತ ಬಂದ. ಭರತನು ಯುದ್ಧದಲ್ಲಿ ಸೋತಂತೆ ಎದುರುಕೊಂಡು ವಾಪಸ್ ಹೋಗಿ ಲಕ್ಷ್ಮಣನಿಗೆ ಹೇಳಿದ. ಲಕ್ಷ್ಮಣ ಬಂದ. ಲಕ್ಷ್ಮಣನೂ ಕೂಡ ಯುದ್ಧದಲ್ಲಿ ಸೋತಂತ ಸ್ಥಿತಿ ಬಂದು ಅವನು ಕೂಡ ಎದುರುಕೊಂಡು ಹಿಂದಕ್ಕೆ ಬರ್ತಾರೆ. ರಾಮದೇವರಿಗೆ ಹೇಳಿದ್ರು, ಭರತ, ಶತ್ರುಘ್ನ, ಲಕ್ಷ್ಮಣ ಇವರನ್ನೂ ಸೋತು ಬಂದಿದ್ದಾರೆ ಎಂದರೆ ಆ ಮಕ್ಕಳು ಯಾರೋ ಸಾಮಾನ್ಯರಲ್ಲ, ಅವರಲ್ಲಿ ಏನೋ ಒಂದು ವಿಶೇಷವಾದ ಶಕ್ತಿ ಇದೆ ಅಂತ ರಾಮನಿಗೆ ಪರಿಜ್ಞಾನವಾಯಿತು. ತಕ್ಷಣ ಸುಮಂತ್ರನನ್ನು ಕರೆದ. ಲಕ್ಷ್ಮಣನನ್ನು ಕರೀತಾರೆ ರಾಮದೇವರು, ನಾನು ಬರ್ತೇನೆ ಮಕ್ಕಳ ಎದುರುಗಡೆ ನಿಂತು ಯುದ್ಧ ಮಾಡುವುದಕ್ಕೆ ಅಂತ ಧನುರ್ಧಾರಿಯಾದಂಥ ರಘುರಾಮಚಂದ್ರ ವಾಲ್ಮೀಕಿ ಆಶ್ರಮಗಳ ಹತ್ರ ಬಂದು ಆವತ್ತಿನಿಂದ ಲಗಾಮ್ ಕೈಯಲ್ಲಿ ಹಿಡ್ಕೊಂಡೇ ಕೂತಿದ್ದಾರೆ ಮಕ್ಕಳು, ಬಿಟ್ಟೇ ಇಲ್ಲ ಕುದುರೆಯನ್ನ. ಆಜಾನುಬಾಹುಂ ಅರವಿಂದ ದಳಾಯತಾಕ್ಷಂ ನೀಲಮೇಘ ಶ್ಯಾಮಂ ರಾಮಂ ಭಜೆ ಶ್ಯಾಮಲಂ ರಾಮಂ ರಾಜೀವಲೋಚನಂ ರಘುಕುಲಾನ್ವಯ ರತ್ನದೀಪಂ. ರಾಮನ ವರ್ಣನೆ, ಆಜಾನುಬಾಹು ಪೃಥ್ವಿಯಿಂದ ನವದವರೆಗೆ ವ್ಯಾಪ್ತನಾಗಿದ್ದಾನೆ, ಕತ್ತೆತ್ತಿ ನೋಡಿದರೆ ಕತ್ತು ಕಾಣುವುದು ಅಷ್ಟೆತ್ರ ರಾಮ. ಆಜಾನುಬಾಹು ಅರವಿಂದ ದಳಾಯತಾಕ್ಷ, ಮುಖವನ್ನು ನೋಡಿದರೆ ಮನಸ್ಸಿನಲ್ಲಿರುವ ಕಲ್ಮಶ ಎಲ್ಲ ದೂರವಾಗುತ್ತೆ ಅಂತ ಒಂದು ಕಾಂತಿ. ನೀಲಮೇಘ ಶ್ಯಾಮಂ ರಾಮಂ ಭಜೆ ಶ್ಯಾಮಲಂ ಅಂತ ಹೇಳ್ತಾರೆ. ಅಂತ ರಾಮಚಂದ್ರನೇ ಎದುರುಗಡೆ ನಿಂತ ಧನುರ್ಧಾರಿಯಾಗಿ ಮಕ್ಕಳನ್ನು 5 ನಿಮಿಷ ದೃಷ್ಟಿಸಿ ನೋಡ್ತಾರೆ ರಾಮದೇವರು. ಅವರ ಮನಸ್ಸು ಕರಗೋಯ್ತು. ಮಕ್ಕಳೇ, ನೀವು ಯಾರೂ ನನಗೆ ಗೊತ್ತಿಲ್ಲ, ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಏನಯ್ಯ, ಮುದ್ದು ಮಾತಾಡ್ಲಿಕ್ಕೆ ಬಂದಿದೆಯೋ ಯುದ್ಧ ಮಾಡ್ಲಿಕ್ಕೆ ಬಂದಿದೆಯೋ? ನಮ್ಮ ಕತೆ ಕಟ್ಕೊಂಡು ನಿನಗೇನಾಗಬೇಕು? ನಿನ್ನ ಕುದುರೆ, ನೀನು ಬರೆದಿರುವುದೇನಲ್ಲಿ ಇದನ್ನು ಕಟ್ಟಾಕಿದವರು ಶರಣಾಗಬೇಕು, ಇಲ್ಲದಿದ್ದರೂ ಯುದ್ಧಕ್ಕೆ ಸಿದ್ಧರಾಗಬೇಕು. ನಾವು ಶರಣ ಆಗುವುದಿಲ್ಲ, ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ. ನಾವ್ಯಾರು, ನಮ್ಮಪ್ಪ ಯಾರು, ನಮ್ಮಮ್ಮ ಯಾರು, ನಮ್ಮ ಯೋಗಕ್ಷೇಮ ಕಟ್ಕೊಂಡು ನಿನಗೇನಾಗಬೇಕು? ತಾಕತ್ತಿದ್ರೆ ಯುದ್ಧ ಮಾಡು, ಇಲ್ಲದೇ ಇದ್ದರೆ ಶರಣಾಗು. ಲವ ರಾಮದೇವರಿಗೆ ಕೋಪ ಬರಲಿಲ್ಲ, ಸಂತೋಷ ಆಯಿತು. ಈ ರೀತಿಯಾದ ಒಂದು ಗಂಡು ಧ್ವನಿಯಲ್ಲಿ ಮಾತಾಡಬೇಕಾಗಿದ್ರೆ ಇದು ಯಾವುದೋ ಒಂದು ಅಭೂತವಾದ ಶಕ್ತಿಯ ಹೊಟ್ಟೆಯಲ್ಲಿ ಬಂದಂಥ ಗರ್ಭದಲ್ಲಿ ಬಂದಿರುವಂಥದ್ದೇ ಇರ್ಬೋದು. ಏನು ತಾಯಿಯ ಗರ್ಭ ಅಂದರೆ ಅಷ್ಟು ಸುಲಭವೇ? ನಾವು ಇಡೀ ಜಗತ್ತಿನಲ್ಲಿ ಹೆಣ್ಣಿಗೆ ನಾವು ಯಾತಕ್ಕೆ ಶರಣಾಗಬೇಕು ಅಂದರೆ ಅದೊಂದಕ್ಕೆ ಸ್ವಾಮಿ. ಆ ಗರ್ಭಧಾರಣೆಯನ್ನು ಮಾಡಿ ನಮ್ಮ ಈ ಜನ್ಮವನ್ನು ಜಗತ್ತಿಗೆ ಲೋಕಾರ್ಪಣೆ ಮಾಡ್ತಾಳಲ್ಲ ತಾಯಿ, ಅದನ್ನು ಋಣ ತೀರಿಸ್ಕೊಳ್ಳಿಕ್ಕೆ ಅದೇ ತಾಯಿಯ ಅದೇ ಗರ್ಭದಲ್ಲಿ ಮತ್ತೆ 7 ಜನ್ಮ ತುಂಬಿದರೂ ನಾವು ಆ ಋಣದಿಂದ ಪರಿಹಾರವಾಗಲಿಕ್ಕಾಗುತ್ತೆ. ಅದಕ್ಕೆ ಮಾತೃದೇವೋಭವ ಉಪನಿಷತ್ತಿನಲ್ಲಿ ದೇವರಿಗಿಂತ ಮೇಲಿನ ಸ್ಥಾನ ಕೊಟ್ಟರು ತಾಯಿಗೆ. ದೇವರು ದೊಡ್ಡವನಲ್ಲ, ದೇವರಿಗಿಂತ ದೊಡ್ಡವನು ತಾಯಿ. ನಾವು ತಾಯಿಯನ್ನು ಮರೆತುಬಿಟ್ಟು ದೇವ್ರನ್ನ ಇಟ್ಕೊಂಡು ಕೂತಿದ್ದೀವಿ.
ಅದೇ ಹೇಳುತ್ತೆ ಉಪನಿಷತ್ತು. ನೀನು ದೇವರನ್ನು ಯಾತಲ್ಲಿ ನೋಡಬೇಕು? ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಈ 4ರಲ್ಲಿ ದೇವರನ್ನ ಕಾಣು, ಬೇರೆ ದೇವರನ್ನು ಹುಡ್ಕೊಂಡು ಹೋಗಬೇಡ ಅಂತ ಉಪನಿಷತ್ತು ಹೇಳ್ತಾರೆ. ನಾವ್ಯಾಕೆ ಅದನ್ನು ಮಾಡ್ತಾ ಇಲ್ಲ? ಅವಾಗ ಅದು ಮಾಡದೇ ಇದ್ರೆ ಎಷ್ಟು ತಾಪತ್ರೆ ಆಗುತ್ತೆ ನಮ್ಗೆ. ಈ ಮಾತನ್ನೇ ಕೇಳಿದ ರಾಮನಿಗೆ ಇವ್ರು ಯಾರೋ ಸಾಮಾನ್ಯ ಮಕ್ಕಳಲ್ಲ. ಮಕ್ಕಳೇ, ನಿಮ್ಮನ್ನು ನೋಡಿದ್ರೆ ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಮನಸ್ಸು ಬರ್ತಾ ಇಲ್ಲ ಅಂತ ಹೇಳ್ಬೇಡ, ಶಕ್ತಿ ಇಲ್ಲ ಅಂತ ಹೇಳು. ಲವ ಬಹಳ ಚುರುಕು. ಮೊದಲನೇ ಮಕ್ಕಳು ಯಾವತ್ತು ಚುರುಕು, ಕೊನೆಯ ಮಕ್ಕಳು ಯಾವತ್ತು ದಡ್ರು. ಸಾಮಾಜಿಕ ದೃಷ್ಟಿಕೋನದಲ್ಲಿ ಕೊನೆಯಲ್ಲಿ ಹುಟ್ಟಿದವರು ಯಾವಾಗಲೂ ಮಡ್ಡು, ಸುಮ್ಮನೆ ಮಂಕ ಕೂತಿದ್ದಾರೆ. ಈ ಮೊದಲು ಹುಟ್ಟಿರ್ತಾರಲ್ಲ, ಪಾದರಸ ಚಿನಿ 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 ಅಂತ ಕುಣಿತಾ ಇರ್ತಾರೆ. ಇದೆಲ್ಲ ಆ ಗರ್ಭದಲ್ಲೇ ಅದಕ್ಕೊಂದು ದೊಡ್ಡ ಅವಸ್ಥೆ ಕೊಡ್ತಾರೆ. ಯಾವತ್ತೂ ಕೂಡ ಏನು ಕುದಿತಾ ಇದ್ದಾನೆ ಲವ, ಏನಯ್ಯ ಮುದ್ದು ಅಂತ ಹೇಳ್ತೀಯ, ಚೆನ್ನಾಗಿದೆ, ಅವೆಲ್ಲ ಮುದ್ದು ಮಾತು ಬೇಡ. ಯುದ್ಧ ಮಾಡ್ತೀಯಾ ಇಲ್ಲ ಶರಣಾಗ್ತೀಯ? ರಾಮನನ್ನೇ ಶರಣಾಗ್ತೀಯ ಅಂತ ಕೇಳುವಷ್ಟು ಧೈರ್ಯ ಅವನಿಗೆ. ಯಾಕೆ? ರಾಮನ ಮಗನೇ ಅವನು. ತಂದೆಯಂತೆ ಮಗ, ತಾಯಿಯಂತೆ ಮಗಳು. ವೇದದ ವೇದವನ್ನೇ ಗಾದೆ ಮಾಡ್ತಾರೆ. ಆ ಗಾದೆಯೇ ಇವತ್ತಿನ ಅರ್ಥ. ಹೆಣ್ಣು ಮಕ್ಕಳು ಯಾವತ್ತು ತಾಯಿ ಗುಣದಲ್ಲಿ ಇರ್ತಾರೆ, ಗಂಡು ಮಕ್ಕಳು ಯಾವಾಗಲೂ ತಂದೆ ಗುಣದಲ್ಲಿ ಇರ್ತಾರೆ. ಇದೆರಡೂ ಇಲ್ಲದೆ ಇದ್ರೆ ಅಲ್ಲೇನೋ ವ್ಯತ್ಯಾಸ ಇದೆ ಅಂತ ಅರ್ಥವಾಗುತ್ತೆ. ಇದು ಸಾಮಾಜಿಕವಾಗಿ ನಿತ್ಯ ಜೀವನದಲ್ಲಿ ನಾವು ನೀವು ಅನುಭವಿಸುವಂಥ, ಪ್ರತಿನಿತ್ಯದ ಕ್ಷಣದಲ್ಲಿ ಅನುಭವಿಸುವಂಥದ್ದು. ಇದನ್ನು ನಾವು ದೂರ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ. ಯಾವಾಗ ರಾಮದೇವರು ಏನು ಹೇಳಿದ್ರು ಕೇಳಲಿಲ್ಲ. ಮಕ್ಕಳೇ ಬೇಡಿ, ನಿಮ್ಮ ಜೊತೆಯಲ್ಲಿ ಯುದ್ಧ ಮಾಡಲಿಕ್ಕೆ ನನಗೆ ಮನಸ್ಸಿಲ್ಲ. ಅಕಸ್ಮಾತ್ ನಾನೇನಾದರೂ ಈಗ ಧನಸ್ಸನ್ನು ಮೇಲೆ ಎತ್ತಿದ್ದೇ ಆದರೆ 3 ಲೋಕ ಕಂಪನವಾಗುತ್ತೆ, ತ್ರಿಲೋಕ, 3 ಲೋಕವು ಅಳ್ಳಾಡುತ್ತೆ. ದಯವಿಟ್ಟು ಯೋಚನೆ ಮಾಡಿ, ಕುದುರೆಯನ್ನು ಬಿಟ್ಟು ಬಿಡಿ. ಇಲ್ಲ ಸ್ವಾಮಿ, ನಾವು ಬಿಡೋದಿಲ್ಲ, ಕಟ್ಟಾಕಿದ್ದೇವೆ, ಯುದ್ಧ ಮಾಡ್ತೇವೆ, ಶಕ್ತಿ ಇದ್ದರೆ ಯುದ್ಧ ಮಾಡು. ಅನಿವಾರ್ಯವಾಗಿ ರಾಮದೇವರು ಬಾಣಪ್ರಯೋಗ ಮಾಡುವ ಸಿದ್ಧತೆಗೆ ಬರ್ತಾರೆ. ಧನುಸ್ಸನ್ನ ಮೇಲೆ ಎತ್ತಿದ್ರು, ಬಾಣವನ್ನು ಓಡಿದ್ದಾರೆ. ದಾರವನ್ನು ಎಳೆದು ಲವನ ಮೇಲೆ ಗುರಿಯನ್ನು ಇಟ್ಟು ಬಾಣವನ್ನು ಇನ್ನೇನು ಪ್ರಯೋಗ ಮಾಡಬೇಕು ಅನ್ನುವಾಗ ಆಶ್ರಮದ ಅಡಿಗೆ ಮನೆಯ ಕೊಠಡಿಯ ಬಾಗಿಲಿನ ಸಂದಿಯಲ್ಲಿ ನಿಂತಿದ್ದಂಥ ಸೀತಮ್ಮ ಮಕ್ಕಳ ಈ ಪ್ರಕರಣವನ್ನು ನೇರವಾಗಿ ನೋಡ್ತಾರೆ. ಎದುರುಗಡೆ ರಾಮದೇವರೇ ಬಂದಿದ್ದಾರೆ, ಇನ್ನೇನು ಬಾಣವನ್ನು ಹೂಡುವುದರಲ್ಲಿದ್ದಾರೆ. ಹಾಗೇನಾದರೂ ಬಾಣ ಪ್ರಯೋಗ ಮಾಡಿ ಲವಕುಶರ ಎದೆಯನ್ನು ತಾಟಿದ್ದೆ ಆದರೆ ಮಕ್ಕಳು ಉಳಿಯುತ್ತಾರೆಯೇ? ರಾವಣನನ್ನು ಕೊಂದ ರಾಮ, ವಾಲಿಯನ್ನು ಕೊಂದ ರಾಮ, ಕದಂಬನನ್ನು ಕೊಂದ ರಾಮ, ಎಂತೆಂಥವರನ್ನ ರಾಮದೇವರು ಕೊಂದಿಲ್ಲ ಸ್ವಾಮಿ. ಅದರಲ್ಲಿ ಈ ಮಕ್ಕಳಿಗೆ ಯಾವ ಲೆಕ್ಕ? ಸೀತಮ್ಮನಿಗೆ ನಡುಕಾಯಿತು. ಯಾಕೆ ಈ ಮಕ್ಕಳಿಗೆ ಮಾಡ್ತಾ ಇದ್ದಾರೆ ಅಂತ ಬುದ್ಧಿ ಹೇಳೋಣ ಅಂದರೆ ಹೋದ್ರೆ ರಾಮದೇವರು ಕಾಣಿಸ್ಕೊಬಿಡ್ತಾಳೆ. ಅವ್ರಿಗೆ ಕಾಣಿಸ್ಕೊಳ್ಬಾರ್ದು ಅನ್ನೋದು ಇವಳ ದೃಷ್ಟಿ. ಎಂಥ ಸಂದಿಗ್ಧ ಕಥೆ ನೋಡಿ ಅದು. ರಾಮಾಯಣದಲ್ಲಿ ಬೇಕಾದಷ್ಟು ಸಂದಿಗ್ಧ ಕಥೆಗಳನ್ನು ಅಲ್ಲಿ ನಮಗೆ ತಂದು ತೋರಿಸ್ತಾರೆ. ನಾವು ಅದನ್ನು ಹುಡುಕುವಂಥ ಪ್ರಯತ್ನ ಮಾಡಿದಾಗ ನಮ್ಗದು ಸಿಗುತ್ತೆ. ಇಲ್ಲದೆ ಇದ್ರೆ ಬರೀ ಎಲ್ರಿಗೂ ಗೊತ್ತಿರುವಷ್ಟೇ ರಾಮಾಯಣ. ಬಂದು ಮುಖ ತೋರಿಸ್ತಾರೆ, ಗಂಡನಿಗೆ ಇಲ್ಲಿದ್ದಾಳೆ ಅಂತ ಗೊತ್ತಾಗೋಗುತ್ತೆ, ಇವ್ರು ಯಾರು ಅನ್ನೋದು ಪರಿಚಯ ಆಗೋಗುತ್ತೆ, ಮುಂದೆ ಏನೋ ರೀತಿ ನಡೆಯುತ್ತೆ. ಈ ಒಂದು ಸಂಕಟದಲ್ಲಿ ಸೀತಮ್ಮ ಹಿಂದೇನೆ ನಿಂತಿದ್ರು. ಇಂತ ಇದ್ದಾರೆ ರಾಮದೇವರು. ಒಂದು ಬಾಣವನ್ನು ಬಿಟ್ಟರು, ಅದಕ್ಕೆ ಪ್ರತಿಯಾಗಿ ಲವ ಬಿಟ್ಟ, ಕುಶ ಬಿಟ್ಟ, ಇಬ್ಬರು ಸಮಾನವಾಗಿ ಯುದ್ಧ ಮಾಡ್ತಾ ಇದ್ದಾರೆ. ರಾಮ ಈಗೇನಾದರೂ ರಾಮ ಬಾಣವನ್ನು ಪ್ರಯೋಗ ಮಾಡಿ ಅವರ ಅಂತ್ಯವನ್ನು ಕಾಣಿಸುವುದಷ್ಟೇ ಉಳಿದಿರುವುದು. ಆದರೆ ರಾಮ ಮನಸ್ಸು ಅದಕ್ಕೆ ಒಪ್ಪಲಿಲ್ಲ. ಇದರಲ್ಲಿ ಏನೋ ಇದೆ, ನನ್ನ ಮನಸ್ಸು ಒಪ್ತಾ ಇಲ್ಲ. ಮಕ್ಕಳೇ, ಯುದ್ಧದಲ್ಲಿ ನೀವು ಸಮರ್ಥರಿದ್ದೀರಿ ಅಂತ ಗೊತ್ತಾಯ್ತು. ಆದರೂ ಯುದ್ಧದ ತೀರ್ಮಾನವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಯುದ್ಧ ತೀರ್ಮಾನ ಆಗೋದು ಯಾವಾಗ? ಒಬ್ಬರು ಸೋಲಬೇಕು, ಒಬ್ಬರು ಗೆಲ್ಲಬೇಕು. ಇಲ್ಲದೇ ಇದ್ರೆ ತೀರ್ಮಾನ ಇಲ್ಲ. ಯಾವತ್ತೂ ಅಷ್ಟೆ. ರಾವಣರ ಯುದ್ಧದಲ್ಲಿ ರಾವಣ ಸೋತ, ರಾಮ ಗೆದ್ದರು. ಕುರುಕ್ಷೇತ್ರದಲ್ಲಿ ಕೌರವರು ಸೋತರು, ಪಾಂಡವರು ಗೆದ್ದರು. ತೀರ್ಮಾನವಾಗಬೇಕು. ಈಗ ಲವ, ಕುಶ ಅಥವಾ ರಾಮ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಸೋಲಬೇಕು, ಇದ್ರೆ ಸಾಯ್ಬೇಕು. ಆವಾಗಲೇ ಆ ಯುದ್ಧಕ್ಕೆ ನಿರ್ಣಯ ಬರೋದು. ನಿರ್ಣಯ ಮಾಡುವಂಥ ಸ್ಥಿತಿಯಲ್ಲಿ ರಾಮದೇವರಿಲ್ಲ. ಕೈ ಕಟ್ಟಿಕೊಂಡು ಸುಮ್ಮನೆ ಸಮಾಧಾನವಾಗಿ, ನೋಡಿ ಮಕ್ಕಳೇ, ನಿಮ್ಮನ್ನ ಕೊಲ್ಲಬೇಕು ಅನ್ನೋದಕ್ಕೆ ನನ್ನ ಮನಸ್ಸು ಒಪ್ತಾ ಇಲ್ಲ. ಕುದುರೆಯನ್ನು ಬಿಟ್ಟರೆ ಸ್ವಾಗತ, ಬಿಡದೇ ಇದ್ದರೂ ಸ್ವಾಗತ. ಬಿಟ್ಟರೂ ಕೂಡ ನೀವು ಶರಣಾಗತರಾಗಿದ್ದೀರಿ ಅಂತ ನಾನು ತಿಳ್ಕೊಳ್ಳೋದಿಲ್ಲ, ನಿಮ್ಮಲ್ಲಿ ಶಕ್ತಿ ಇದೆ ಅಂತಲೇ ತಿಳ್ಕೊಳ್ತೇವೆ. ಆದ್ದರಿಂದ ಕುದುರೆ ಯೋಚನೆ ಮಾಡಿ, ಕುದುರೆ ಬಿಡಿ ಅಂತ ಹೇಳಿ ರಾಮದೇವರು ವಾಪಸ್ ಹೊರಟೋಗ್ತಾರೆ. ಹತ್ತ ಕಡೆ ರಾಮದೇವರು ಹೋದ ಕೂಡಲೇ ಸೀತಮ್ಮ ಮಕ್ಕಳ ಹತ್ರ ಬರ್ತಾರೆ. ಇನ್ನು ಕುದುರೆಯ ಲಗಾಮನ್ನು ಹಿಡದೇ ಇದ್ದಾರೆ ಕೈಯಲ್ಲಿ.
ಲವಕುಶ, ಅಮ್ಮ ಏನು ಏನರೋ ಇಂಥ ತಪ್ಪು ಮಾಡ್ತಾ ಇದ್ದೀರಿ, ಏನು ಬಂದಿದ್ದವ್ರು ಯಾರು ಅಂತ ಗೊತ್ತಿದೆಯಾ ನಿಮಗೆ? ಅವನು ಯಾರೋ ರಾಮ ಅಂತೆ ಅಮ್ಮ, ನಮಗೇನು ಗೊತ್ತು, ಬರ್ದಿದ್ದಾನೆ ನೋಡಲ್ಲಿ ರಾಮ ಅಂತ, ಅವನು ಯಾರೋ ರಾಮ, ನಮಗೇನು ಗೊತ್ತು. ಚಿತ್ತಮ್ಮನಿಗೆ ಒಂದು ರೀತಿ ಆಶ್ಚರ್ಯ, ಒಂದು ರೀತಿ ಸಂತೋಷ, ಒಂದು ರೀತಿ ದುಃಖ. ತನ್ನ ತಂದೆಯನ್ನ ತಂದೆ ಅಂತ ಹೇಳ್ಕೊಳ್ಳುವಂತ ಧೈರ್ಯದಲ್ಲೂ ಇನ್ನೂ ಮುಟ್ಲಿಲ್ಲ ಅವರು. ಹಿಂದೆ ಮುಂದೆ ಯೋಚನೆ ಮಾಡುವ ಸ್ಥಿತಿ ಬಂತವರಿಗೆ. ವಿಧಿ ಇಲ್ಲದೆ ಎಲ್ಲ ಪ್ರಸಂಗವನ್ನ ಹೇಳದೇ ಇದ್ರೆ ಈಗ ಸರೋಗುದಿಲ್ಲ ಅಂತ ತಿಳಿದು ಲವಕುಶರನ್ನ ಆ ಕುದುರೆಯನ್ನ ಅಲ್ಲೇ ಮರಕ್ಕೆ ಕಟ್ಟಿ ಲವಕುಶರನ್ನ ಒಳಗಡೆ ಕರ್ಕೊಂಡ್ ಬರ್ತಾಳೆ ತಾಯಿ ಸೀತಾದೇವಿ. ಮಕ್ಕಳೇ, ಅದೊಂದು ದೊಡ್ಡ ಕತೆ. ಬಂದಿದ್ದವರು ಆ ಬರ್ದಿದ್ದಾನಲ್ಲ ರಾಮ ಅಂತ ಹೇಳಿದ್ರಲ್ಲ, ಯಾರೂ ಅಲ್ಲ, ಮತ್ತೆ ಅವರು ನಿಮ್ಮಪ್ಪ. ಹೌದಾ? ಹೌದು. ಅಯೋಧ್ಯ ಪತಿ, ಅಯೋಧ್ಯ ಅರಸ, ದಶರಥ ಸುತ, ಸೂರ್ಯವಂಶ ಕುಲೋದ್ಭವ ರಘು ರಾಮಚಂದ್ರ. ನಾನು ಅವರ ಧರ್ಮಪತ್ನಿ ಸೀತಾ. ನಿನಗೆ ಜನ್ಮ ಕೊಟ್ಟವರು. ಅಕಸ್ಮಾತ್ ಆಗಿ ಏನೋ ವಿಧಿಯ ಲೀಲೆ, ಕುದುರೆ ಬಂದು ಸಿಕ್ಕಾಕೊಂಡಿದೆ. ಅವರು ಮನಸ್ಸು ಮಾಡಲಿಲ್ಲ. ಮನಸ್ಸು ಮಾಡಿದರೆ ನಿಮ್ಮಿಬ್ಬರನ್ನು ಕೊಲ್ಲಬಹುದಾಗಿತ್ತು, ಕೊಲ್ಲಲಿಲ್ಲ. ರಾಮನ ಕೊಲ್ಲಿಗೆ ಕಾರಣ ಇಲ್ಲದೆ ಯಾರನ್ನು ಕೊಲ್ಲುವುದಿಲ್ಲ. ವಾಲಿಯನ್ನು ಕೊಲ್ಲುವುದಕ್ಕೆ ಕಾರಣ ಇತ್ತು, ರಾವಣನನ್ನು ಕೊಲ್ಲುವುದಕ್ಕೆ ಕಾರಣ ಇತ್ತು, ಉಳಿದ ರಾಕ್ಷಸರನ್ನು ಕೊಲ್ಲುವುದಕ್ಕೆ ಕಾರಣ ಇತ್ತು. ಕಾರಣ ಇಲ್ಲದೆ ಯಾರನ್ನು ಕೊಲ್ಲುವಂಥವನಲ್ಲ ರಾಮ. ಧರ್ಮಕ್ಕೆ ವಿರುದ್ಧವಾಗಿ ನಡೆಯುವನಲ್ಲ ರಾಮ. ವಿಗ್ರಹವಾನ್ ಧರ್ಮ ಅಂತಾನೆ ಹೇಳೋರು. ನಿಮ್ಮನ್ನು ಕೊಲ್ಲುವುದು ಧರ್ಮ ಅಲ್ಲ ಅನ್ನಿಸ್ತವನಿಗೆ. ಅವರಿಗೆ ಬಿಟ್ಟುಬಿಟ್ರು. ನೀವು ಮಾಡಿದ ತಪ್ಪು, ನೀವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವಾಗಿ ಈ ಕುದುರೆಯನ್ನ ನೀವು ಶರಣಾಗಬೇಡಿ ಅಂತಾನೆ ರಾಮದೇವರು ಹೇಳಿದ್ದಾರೆ. ನೀವು ಗೆದ್ದಿದ್ದೀರಿ ಅಂತಾನೆ ಹೇಳಿದ್ದಾರೆ. ಅದನ್ನ ತಿಳ್ಕೊಂಡು ಕುದುರೆಯನ್ನು ವಾಪಸ್ ಮಾಡಬೇಕಾದದ್ದು ನಮ್ಮ ಧರ್ಮ, ಅವರು ಬೇರೆ ಯಾರೂ ಅಲ್ಲ. ಹಾಗಿದ್ಮೇಲೆ ನಾವ್ಯಾಕಮ್ಮ ಇಲ್ಲಿದ್ದೀವಿ? ಕತೆ ಹೇಳ್ತಾ ಇದ್ದೆ, ಅಷ್ಟಕ್ಕೆ ಸ್ವಲ್ಪ ನಿಲ್ಲಿಸಿದೆ, ಹೇಳ್ತೀನಿ ಕೇಳಿ. ನಾನು ಗರ್ಭಾವಸ್ಥೆಯಲ್ಲಿ ಇದ್ದಾಗ ಅಕಸ್ಮಾತ್ ಆಗಿ ನಾನು ಕೇಳಿದ ಬಯಕೆಯನ್ನು ಈಡೇರಿಸುವುದಕ್ಕೆ ರಾಮದೇವರು ನನ್ನನ್ನ ಕಾಡಿಗೆ ಕಳಿಸಿದರು. ಅಕಸ್ಮಾತ್ ಆಗಿ ಕಾಡಿನಲ್ಲಿ ವಾಲ್ಮೀಕಿಗಳ ಆಶ್ರಮದಲ್ಲಿ ನನ್ನ ಹೆರಿಗೆ ಆಯಿತು. ನಡೆದ ಹಿಂದಿನ ಪ್ರಸಂಗವನ್ನ ಮಕ್ಕಳಿಗೆ ಹೇಳಿಲ್ಲ. ಯಾವುದು? ಭದ್ರ ಮತ್ತು ಭದ್ರೆ ಇವರಿಂದ ನಡೆದಂತ ಪ್ರಕರಣವನ್ನ ಮಕ್ಕಳಿಗೆ ಹೇಳಿಲ್ಲ. ಮೇಲೆ ನೋಟದ ಪ್ರಕರಣವನ್ನ ಮಾತ್ರ ಉಲ್ಲೇಖ ಮಾಡು ಅಷ್ಟೇ. ಆದ್ದರಿಂದ ನೀವು ಇಲ್ಲಿ ಜನ್ಮವನ್ನು ಪಡೆಯುವಂತಾಯಿತು. ಆದರೆ ತವರು ಮನೆಯಾದ ವಾಲ್ಮೀಕಿ ಆಶ್ರಮ ಅಂದರೆ ಸೀತೆಗೂ ತವರು ಮನೆ, ರಾಮನಿಗೂ ತವರು ಮನೆ. ವಾಲ್ಮೀಕಿ ಅಂದರೆ ಯಾರು? ರಾಮಾಯಣವನ್ನು ಬರೆದವರು. ರಾಮಾಯಣ ಬರೆದು ಅಂದರೆ ರಾಮಾಯಣದ ಜನನಕ್ಕೆ ಕಾರಣವಾದಂಥ ಮಾತೃಸ್ಥಾನದಲ್ಲಿರುವ ವಾಲ್ಮೀಕಿ ಆಶ್ರಮ. ಮಕ್ಕಳು ಹುಟ್ಟಿದ್ದಲ್ಲೇ, ಬೇರೆ ಎಲ್ಲೂ ಅಲ್ಲ. ಆದ್ದರಿಂದಲೇ ತವರು ಮನೆಯಲ್ಲೇ ಇವಳ ಹೆರಿಗೆ ಆದಂಗಾಯ್ತು. ಮೊದಲನೇ ಹೆರಿಗೆ, ಸಾಮಾಜಿಕವಾಗಿ ಮೊದಲನೇ ಹೆರಿಗೆ, ಮದುವೆಯಾಗಿ ಮೊದಲನೇ ಹೆರಿಗೆ ಆಗಬೇಕಾದ್ರೆ ತವರು ಮನೆಯಲ್ಲಿ ಆಗಬೇಕು ಅಂತಾರೆ. ಹೆಣ್ಣಿನ ತವರು ಮನೆಯಲ್ಲೇ ಆಗಬೇಕು. ಗಂಡಿನ ಮನೆಯಲ್ಲಿ ಮೊದಲನೇ ಹೆರಿಗೆ ಆಗುವಾಗಿಲ್ಲ, ಯಾವುದೋ ಆಸ್ಪತ್ರೆಯಲ್ಲಿ ಆಗುವಾಗಿಲ್ಲ, ಯಾರ್ದೋ ಸ್ನೇಹಿತರ ಮನೆಯಲ್ಲಿ ಆಗುವಾಗಿಲ್ಲ, ತವರು ಮನೆಯಲ್ಲೇ ಆಗಬೇಕು ಅಂತ ಶಾಸ್ತ್ರ. ನಮ್ಮಲ್ಲಿ ಶಾಸ್ತ್ರವನ್ನು ನಂಬುವುದಾದರೆ ಅದಕ್ಕೆ ವಿರುದ್ಧವಾಗಿ ರಾಮಾಯಣದಲ್ಲಿ ಈ ಕಥೆ ಎಳೆದಿಲ್ಲ. ವಾಲ್ಮೀಕಿಗಳು ರಾಮಾಯಣದ ದೃಷ್ಟಿಕೋನದಲ್ಲಿ ತವರು ಸ್ಥಾನದಲ್ಲಿರುವಂಥವ್ರು. ಏಕೆಂದರೆ ಗ್ರಂಥವನ್ನು ಬರೆದವರೇ ವಾಲ್ಮೀಕಿಗಳು, ಅವರೇ ತಾಯಿ, ಅವರೇ ತಂದೆ. ಆದ್ದರಿಂದಲೇ ವಿಧಿಯ ಲೀಲೆಯೋ ಏನೋ ಎಂಬಂತೆ ವಾಲ್ಮೀಕಿಗಳಿಗೆ ಸೀತೆ ಸಿಕ್ಕಿದ್ರು, ಕರ್ಕೊಂಡು ಬಂದರು, ಸೀತೆಯನ್ನು ಲಾಲನೆ ಪಾಲನೆ ಮಾಡಿದ್ರು. ಇವರಿಬ್ಬರು ಮಕ್ಕಳಿಗೆ ಅಲ್ಲೇ ತಾಯಿ ಜನ್ಮ ಕೊಟ್ಟರು. ಇದು ಎಲ್ರಿಗೂ ಗೊತ್ತಿರುವಂಥ ಕಥೆ. ಎಲ್ಲ ಕಥೆಯನ್ನು ಕೇಳಿದಂಥ ಪುಟಾಣಿ ಮಕ್ಕಳು ಲವಕುಶರು ನಾದ ಮತ್ತು ವೇದ ಎಂಬುದಾಗಿ ಕರೆಸಿಕೊಳ್ಳುವಂಥವ್ರು ಸುಶ್ರಾವ್ಯವಾಗಿ ಆಡ್ತಾರೆ. ಇಡೀ ರಾಮಾಯಣದ 24,000 ಶ್ಲೋಕಗಳನ್ನು ರಾಗಬದ್ಧವಾಗಿ, ಲಯಬದ್ಧವಾಗಿ, ಶಾಸ್ತ್ರೀಯವಾಗಿ, ಸಾಂಗೀತ್ಯವಾಗಿ, ಸಂಗೀತವಾಗಿ ಅಳವಡಿಸಿಕೊಂಡು ಕೇಳುವವರಿಗೆ ಮೋಡಿ ಬರುವಂತೆ ಮಾಡುತ್ತಿದ್ದ ಮೋಡಿಯ ಕಾರ್ಯಕ್ರಮ ಲವಕುಶರು. ಬಾಯಿ ಬಿಟ್ಟರೆ ಸಾಕು, ಯಾವ ಕಾರ್ಯಕ್ರಮ ಜನಕ್ಕೆ ಹಿಡಿಯುತ್ತೋ ಜನ ಅಲ್ಲಾಡದೆ ಕೂತಿರ್ತಾರೆ, ಕಣ್ಣನ್ನು ಮಿಟುಕಿಸದೆ ಕೇಳ್ತಾರೆ. ಯಾವ ಕಾರ್ಯಕ್ರಮ ಮೋದಿರುವುದಿಲ್ವೋ ಜನ ಎದ್ದೋಗ್ತಾರೆ. ಲವಕುಶರು ಬಾಯಿ ಬಿಟ್ಟರೆ ಸಾಕು. ಕಾರಣ ಆ ರಾಗದಲ್ಲಿ ಇದ್ದಂಥ ಆ ಕಂಠ ಸಿರಿ. 24,000 ಶ್ಲೋಕಗಳು ಶ್ರೀಮದ್ ರಾಮಾಯಣ, 24 ಅಕ್ಷರ ಗಾಯತ್ರಿ ಮಂತ್ರ. ಗಾಯತ್ರಿ ಮಂತ್ರ ಅಂದರೆ ಸೂರ್ಯ ಮಂತ್ರ.
ಆದ್ದರಿಂದ ಸೂರ್ಯವಂಶದ ರಾಜನಾದ ದಶರಥ ರಾಮಚಂದ್ರನ ಕಥೆ ಇರುವುದು ರಾಮಾಯಣ. ಅದು ಒಳಗೊಂಡಿರುವುದು 24,000 ಶ್ಲೋಕ. ಆ 24,000 ಶ್ಲೋಕಗಳನ್ನು ಪುಸ್ತಕವನ್ನು ನೋಡಿಕೊಳ್ಳದೆ, ತಾಳೆಗರಿಯ ಪುಸ್ತಕವನ್ನು ಮುಂದೆ ಇಟ್ಟುಕೊಳ್ಳದೆ, ಲವಕುಶರು ನಿಂತು ಸುದೀರ್ಘವಾಗಿ 24,000 ಶ್ಲೋಕಗಳನ್ನು ಕೂಡ ಹೇಳ್ತಾ ಇದ್ದಂಥ ಶಕ್ತಿ ಇದ್ದದ್ದು ಲವಕುಶರಿಗೆ. ನೋಡ್ಕೋತಾ ಇರಲಿಲ್ಲ. ಯಾವ ಭಾಗ ಕೇಳಿ, ಬಾಲಕಾಂಡ, ಅಯೋಧ್ಯಾಕಾಂಡ, ಅರಣ್ಯಕಾಂಡ, ಯಾವುದು ಬೇಕು ನಿಮಗೆ, ಕಿಷ್ಕಿಂಧಾಕಾಂಡ, ಸುಂದರಾಕಾಂಡ, ಉತ್ತರಾಕಾಂಡ, ಯುದ್ಧಕಾಂಡ. ಆ ಕಾಂಡದಲ್ಲಿ ಬರುವಂಥ ಅಷ್ಟು ಶ್ಲೋಕಗಳನ್ನು ಸುದೀರ್ಘವಾಗಿ ನಿರರ್ಗಳವಾಗಿ ಆಡ್ತಾ ಇದ್ರು ಮಕ್ಕಳು. ಯಾಕೆಂದರೆ ದೈವದತ್ತವಾಗಿ ಅವರಿಗೆ ಬಂದಿದ್ದು ಸೀತೆ ಏನು ಕಡಿಮೆಯಲ್ಲ, ರಾಮ ಏನು ಕಡಿಮೆಯಲ್ಲ. ಇವರು ಹುಟ್ಟಿದ ಜಾಗವೂ ಕೂಡ ಹುಟ್ಟಿದ ಮಕ್ಕಳಿಗೆ ಸಂಬಂಧವಾಗುತ್ತೆ. ಅದಕ್ಕೆ ಒಳ್ಳೆ ಜಾಗದಲ್ಲಿ ಹೆರಿಗೆ ಆಗಬೇಕು ಅಂತ. ಒಂದೊಂದು ಇವತ್ತಿನ ಮಕ್ಕಳಲ್ಲಿ ವಿಚಿತ್ರವಾದ ಬುದ್ಧಿ ಯಾಕಿರುತ್ತೆ ಅಂದರೆ, ಅವರೆಲ್ಲ ಹುಟ್ಟಿರೋದು ಆಸ್ಪತ್ರೆಗಳಲ್ಲಿ. ಎಷ್ಟು ಜನ ಆ ಜಾಗದಲ್ಲಿ ಹುಟ್ಟಿರ್ತಾರೋ, ಯಾರ್ಯಾರಲ್ಲಿ ಏನೇನು ಬುದ್ಧಿ ಇರುತ್ತೋ, ಒಂದೊಂದು ಬುದ್ಧಿ ಒಂದೊಂದು ರೀತಿ ನಮಗೆ ಬಂದು ಸೇರ್ಕೊಂಡಿರುತ್ತೆ. ಅಪ್ಪನ ಜೊತೆಲಿ ಒಂಥರ ಮಾಡ್ತೀವಿ, ಅಮ್ಮನ ಜೊತೆಲಿ ಒಂಥರ ಜಗಳ ಮಾಡ್ತೀವಿ, ಪಕ್ಕದ ಮನೆಯವ್ರ ಜೊತೆಲಿ ಒಂಥರ ಜಗಳ ಮಾಡ್ತೀವಿ. ಈ ರೀತಿ ಒಂದು ಸ್ಥಿತಿಯ ಬುದ್ಧಿಯೇ ಇರೋದಿಲ್ಲ ನಮಗೆ. ಯಾಕೆಂದ್ರೆ ಅದಕ್ಕೆ ನಮ್ಮ ಜನ್ಮವೇ ಕಾರಣ. ರಾಮಾಯಣ, ಮಹಾಭಾರತ, ಭಾಗವತಗಳು ಕೇವಲ ಕಥೆಯಲ್ಲ, ಅದು ಜೀವನದ ಎಲ್ಲ ವ್ಯಥೆಯನ್ನು ಬಿಡಿಸುವುದಕ್ಕೆ ಇರುವಂತ ಸತ್ಪಥೆ. ಸಾಮಾನ್ಯ ದೃಷ್ಟಿಕೋನದಲ್ಲಿ ಹೋಲಿಸಿಕೊಂಡು ರಾಮ ಹೇಗಿದ್ದ, ರಾವಣ ಹೇಗಿದ್ದ, ರಾವಣನ ಗತಿ ಏನಾಯಿತು, ರಾಮನ ಗತಿ ಏನಾಯಿತು, ದುರ್ಯೋಧನ ಹೇಗಿದ್ದ, ಪಾಂಡವರು ಹೇಗಿದ್ರು, ದುರ್ಯೋಧನ ಏನಾದ, ಪಾಂಡವರೇನಾದ, ಅರ್ಥ ಮಾಡಬೇಕು. ಇವತ್ತು ಜನ ಏನು ಹೇಳ್ತಾರೆ, ರಾಮಾಯಣ ಗೊತ್ತಿಲ್ವೇನಮ್ಮ, ಹೆಂಡತಿಗೆ ಹೇಳ್ತಾನೆ ಗಂಡ, ರಾಮಾಯಣ ಕೇಳಿದ್ಯಾ, ಸೀತೆ ಗೊತ್ತಲ್ಲ ನನಗೆ, ಸೀತೆ ಹಿಂಗೆ ಮನೇಲಿ ಕೂತಿರ್ಬೇಕು ಅಂತ ಹೇಳ್ತಾನೆ. ಇವ್ರು ಮಾತ್ರ ಕೀಚಕನಾಗಿ ಊರನ್ನೆಲ್ಲ ಬಳಸ್ಕೊಂಡು ಮನೆಗೆ ಬರ್ತಾನೆ. ಯಾವ ನ್ಯಾಯ ಅದು? ಯಾವ ವ್ಯಕ್ತಿ ತನ್ನ ಹೆಂಡತಿಯನ್ನು ಸೀತೆಯಾಗಿರ್ಬೇಕು ಅಂತ ತಿಳ್ಕೊತಾನೋ ಅವನು ರಾಮನಾಗುವುದಕ್ಕೆ ಪ್ರಯತ್ನ ಪಡಬೇಕು. ಅವನು ಕೀಚಕನೇ, ಇವಳು ಮಾತ್ರ ಮುಸ್ಕಾಕೊಂಡು ಕೂತಿರ್ಲಿ. ಈ ಭೇದ ಇದೆಯಲ್ಲ, ಇದನ್ನ ಸಮಾಜದಲ್ಲಿ ಹೋಗಲಾಡಿಸುವುದೇ ಶ್ರೀಮದ್ ರಾಮಾಯಣ, ಮಹಾಭಾರತ, ಭಾಗವತದ ಕ್ರಮ. ಅದೇ ರೀತಿ ಆಗ್ಬೇಕದು. ಆವಾಗಲೇ ಅದರಲ್ಲಿ ಏನೋ ಒಂದು ಸಮಾಜದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಧ್ಯ. ಇಲ್ಲದೇ ಇದ್ರೆ ಬರೀ ಕತೆ ಕೇಳಿದ್ರೆ ಅದರಲ್ಲಿ ಏನು ಸಾಧ್ಯವಿಲ್ಲ. ಯಾಕೆಂದ್ರೆ ಮೋಕ್ಷಕ್ಕಾಗಿ ಭಾಗವತ, ಹೇಗೆ ಬದುಕಬಾರದು ಅನ್ನುವುದಕ್ಕೆ ಮಹಾಭಾರತ, ಹೇಗೆ ಬದುಕಬೇಕು ಅನ್ನುವುದಕ್ಕೆ ರಾಮಾಯಣ ಇದೆ. ಈ 3 ಸೂತ್ರಗಳೇ ಆ 3 ಗ್ರಂಥಗಳ ಅರ್ಥ. ಮೋಕ್ಷಕ್ಕಾಗಿ ಭಾಗವತ, ಕೊನೆಯಲ್ಲಿ ನಾವು ಎಲ್ಲಿಗೆ ಹೋಗಬೇಕೋ ಆ ಜಾಗವನ್ನು ಸೇರುವುದಕ್ಕೆ ಭಾಗವತ ಶ್ರವಣ ಮಾಡಬೇಕು. ಹೇಗೆ ಬದುಕಬಾರದು, ಕೌರವರ ರೀತಿ ಬದುಕಬಾರದು. ಮಾತ್ಸರ್ಯದಿಂದ, ಜಂಬದಿಂದ, ಅಹಂಕಾರದಿಂದ, ಮೋಸದಿಂದ ಇಲ್ಲ ಇರಬಾರ್ದು. ಕೌರವರಾಗಿರಬಾರ್ದು. ಮತ್ತೆ ಯಾರಾಗಿರಬೇಕು, ರಾಮಾಯಣದ ರಾಮನಂಗಿರಬೇಕು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ, ಆಂಜನೇಯ, ವಿಭೀಷಣ, ಜಾಂಬವಂತ, ಎಲ್ಲರೂ ಕೂಡ. ಜಾಂಬವಂತ ಯಾರ ಮಗ ಅಂತ ಯಾರೋ ಒಬ್ಬರು ಪ್ರಶ್ನೆ ಕೇಳಿದ್ರು. ನಾನು ಈ ಪ್ರಶ್ನೆ ಕೇಳೋರಿಗೆ ಏನು ಕಡಿಮೆ ಇಲ್ಲ. ಇವೆ ಬ್ರಹ್ಮನ ಮಗ, ಗೊತ್ತಿಲ್ಲದ ಮೇಲೆ ನಿನಗೆ ಗೊತ್ತಿದ್ರೆ ನನ್ನನ್ನು ಕೇಳಬೇಕು ಅಂತ. ಜಾಂಬವಂತ ಬ್ರಹ್ಮದೇವರು ಮಗ, ಅದಕ್ಕೆ ದೊಡ್ಡ ಕಥೆಯೇ ಇದೆ. ಕೂತ್ಕೊಂಡು ಜಾಂಬವಂತನ ಅಪ್ಪ ಯಾರು ಮುಟ್ಟಿ ಅದೊಂದು ದೊಡ್ಡ ಕಥೆನೇ ಹೇಳಬೇಕು. ನೀವು ಬ್ರಹ್ಮನ ಮಗ ಅಂತ ಹೇಳಿದ್ರೆ ಹಿಂದೆ ಮುಂದೆ ಕೇಳಲಿಕ್ಕೆ ಆಗೋದಿಲ್ಲ. ಪುರಾಣದಲ್ಲಿ ಒಬ್ಬ ವ್ಯಕ್ತಿ ಒಂದು ಪುರಾಣ ಪ್ರವಚನವನ್ನು ಮಾಡ್ತಾನೆ ಅಂದರೆ ಮಾಡುವುದರ ಬಗ್ಗೆ ಹಿಂದೆ ಮುಂದೆ ತಿಳ್ಕೊಂಡೇ ಅವನು ಮಾಡ್ತಾ ಇರ್ತಾನೆ. ಅದರಲ್ಲಿ ಹೆಚ್ಚು ಕಡಿಮೆ ಇರೋದಿಲ್ಲ. ಆದ್ದರಿಂದ ಸೀತಮ್ಮ ಹೇಳ್ತಾಳೆ, ಮಕ್ಕಳೇ, ಅವರು ನಿಮ್ಮ ತಂದೆ, ನನ್ನ ಗಂಡ, ಅನಿವಾರ್ಯವಾಗಿ ನಾನು ಬೇರೆ ಇದ್ದೀನಿ. ಮುಂದೆ ನಾವಿಬ್ಬರು ಸೇರುವಂಥ ಭಾಗ್ಯ ಇದೆಯೋ ಇಲ್ವೋ ಅದು ಭಗವಂತನಿಗೆ ಗೊತ್ತು, ನನಗೆ ಗೊತ್ತಿಲ್ಲ. ಯಾಕೆಂದರೆ ಆಗಲೇ ತೀರ್ಮಾನ ಮಾಡಿದ್ದಾಳೆ ಸೀತಮ್ಮ, ಮತ್ತೆ ನಾನು ರಾಮನ ಜೊತೆಯಲ್ಲಿ ಸಂಸಾರ ಮಾಡೋದಿಲ್ಲ ಅಂತ. ಆದರೆ ನೇರವಾಗಿ ಮಕ್ಕಳಿಗೆ ಈ ಮಾತನ್ನ ಹೇಳಲಿಲ್ಲ. ಸ್ವಲ್ಪ ಮೆದುವಾಗಿ, ಮತ್ತೆ ನಾವು ನೇರವಾಗಿ ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಆಗೋದಿಲ್ಲ, ಕುದುರೆಯನ್ನ ಬಿಟ್ಬಿಡಬೇಕು ಅಂದಾಗ ವಾಲ್ಮೀಕಿ ಆಶ್ರಮದಲ್ಲಿ ಇದ್ದಂಥ ಉಳಿದ ಯಾವ ಋಷಿವರಿಯರು ಕುದುರೆಯನ್ನು ತಗೊಂಡು ಅಯೋಧ್ಯೆಯಲ್ಲಿ ವಾಪಸ್ ಬಿಡ್ತಾರೆ. ರಾಮಚಂದ್ರನಿಗೆ ಸಂತೋಷವಾಯಿತು. ಆಗ ರಾಮನಿಗೆ ಗೊತ್ತಾಯಿತು, ನನ್ನ ಮಕ್ಕಳು ಇವರು, ಸೀತೆ ವಾಲ್ಮೀಕಿ ಆಶ್ರಮದಲ್ಲೇ ಇದ್ದಾಳೆ, ಇಲ್ಲದೆ ಇದ್ರೆ ಈಗಾಗಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತ ಹೇಳಿ ಏನಾದರೂ ಮಾಡಿ ಮತ್ತೆ ನಾನು ಆ ಮಕ್ಕಳ ಜೊತೆಯಲ್ಲಿ ಬೆರೆಯಬೇಕು ಅನ್ನುವಂಥ ಒಂದು ಕರುಳಿನ ಸಂಬಂಧ. ಇದು ಬಹಳ ಸಂಬಂಧ ಅಂದರೆ ಅಣ್ಣ ತಮ್ಮಂದಿರು, ತಂದೆ ತಾಯಿ, ಇವೆಲ್ಲ ಬೇರೆ ಮೇಲಿನ ಸಂಬಂಧ, ಕರುಳಿನ ಸಂಬಂಧ ಇದೆ. ಯಾವ ದೇಹವನ್ನು ಸೀಳಿಕೊಂಡು ಬಂದಾಗ ಆ ತಾಯಿಯ ನಾಭಿಗೂ ನಮಗೂ ಮಧ್ಯೆ ಒಂದು ನಾಳ ಇರುತ್ತೆ. ಆ
ಆ ನಾಳವನ್ನು ಕತ್ತರಿಸಿ ಹೊರಗಡೆ ತೆಗಿತಾರೆ. ಆವತ್ತು ತಾಯಿಗೂ ನಮಗೂ ಸಂಬಂಧ ದೂರವಾಗುತ್ತೆ. ಅಲ್ಲಿವರೆಗೂ ಆ ನಾಳದಿಂದ ಬರುವಂತ ಅಮ್ಮನ ಶಕ್ತಿಯನ್ನೇ ನಾವು ತಗೊಂಡು ಈ ದೇಹ ಒಳಗಡೆ ಬೆಳೆದಿರುತ್ತೆ ಪಿಂಡ ರೂಪಿನಲ್ಲಿ, ತದನಂತರ ಆಕಾರ ಸ್ವರೂಪದಲ್ಲಿ. ಆ ತಾಯಿಯ ಗರ್ಭವನ್ನ ಬಿಟ್ಟು ನಾವು ಭೂಮಿಯನ್ನ ನೋಡುವುದಕ್ಕೆ ಲೋಕಾರ್ಪಣೆ ಆದ ಕೂಡಲೇ ಅದನ್ನ ವಿಂಗಡಿಸ್ಬಿಡ್ತಾರೆ, ಅದಕ್ಕೂ ನಿಮ್ಗೂ ಸಂಬಂಧ ಇಲ್ಲ ಅಂತ. ಆದರೆ ಆ ಬೆಸುಗೆ ಇದೆಯಲ್ಲ, ಅದು ಶಾಶ್ವತವಾದದ್ದು, ಯಾವತ್ತೂ ಅದನ್ನು ನಾವು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಸಂಬಂಧ ಇದೆ. ಕುದುರೆ ಬಂದದ್ದನ್ನು ನೋಡಿ ಆಶ್ಚರ್ಯವಾಯಿತು. ನಾವು ಕಳೆದ 3-4 ದಿವಸಗಳಿಂದ ಈ ಕಥೆಯನ್ನು ಮಾಡ್ತಾ ಇದ್ದೇವೆ. ಆದರೆ ಪ್ರಾರಂಭದಿಂದ ಮಾಡಿದ ಕಥೆಯ ಒಂದೊಂದು ಇಂಟನ್ನು ಕೂಡ ನಾನು ತೆಗೆದುಕೊಂಡು ನಾವು ನಿನ್ನೆ ದಿವಸ ಮೂಲ ರೂಪದಲ್ಲಿ ರಾವಣ ಅನ್ನುವ ಅಧ್ಯಾಯದವರೆಗೆ ಎಷ್ಟು ಕತೆ ಬೇಕೋ ಅಷ್ಟು ಕಥೆಯನ್ನು ಇವತ್ತು ಉಲ್ಲೇಖ ಮಾಡ್ಕೊಂಡು ಬಂದಿದ್ದೇನೆ. ಇವತ್ತು ಭಕ್ತಿಸಿರಿ ಎನ್ನುವಂಥ ದೂರದರ್ಶನದವರು ಯಾರೋ ಹೇಳಿದ್ರಂತೆ ನಿಮ್ಮ ಪ್ರವಚನ ರೆಕಾರ್ಡ್ ಮಾಡಬೇಕು ಅಂತ ಕೇಳಿದ್ರಂತೆ. ಬಂದು ಮಾಡಿ ಅಂತ ಹೇಳಿದೆ. ನಾನು ಹಿಂದೆ ಮುಂದೆ ಏನು ಯೋಚನೆ ಮಾಡಿಲ್ಲ. ಆದ್ದರಿಂದ ಅವರು ಪ್ರಾರಂಭದಲ್ಲಿ ಇವತ್ತು ಬಂದಿರುವುದರಿಂದ ಇವತ್ತಿನವರೆಗೆ ನಡೆದಂಥ ಕಥೆಯನ್ನು ಬ್ರೀಫ್ ಆಗಿ ಹೇಳುವಂಥ ಪ್ರಯತ್ನವನ್ನು ಮಾಡಿ, ತದನಂತರ ಲವಕುಶರನ್ನು ನೇರವಾಗಿ ಕಂಡು ನೋಡಬೇಕು ಅಂತ ರಾಮದೇವರು ನಿರ್ಧಾರ ಮಾಡ್ತಾರೆ. ಆ ನಿರ್ಧಾರಕ್ಕೆ ಅನುಕೂಲವಾಗಿ ಕುದುರೆ ವಾಪಸ್ ಬಂದಿದೆ. ಆ ಯಜ್ಞದ ಕ್ರಮ ಏನಪ್ಪ ಅಂದರೆ, ಕುದುರೆ ಎಲ್ಲ ದೇಶವನ್ನು ಸುತ್ತಿ ಎಲ್ಲರನ್ನೂ ಜಯವನ್ನು ಪಡೆದು ಕಪ್ಪ ಕಾಣಿಕೆಯನ್ನು ತಗೊಂಡು ಮತ್ತೆ ಅಯೋಧ್ಯೆಗೆ ಬಂದ ಮೇಲೆ ಆ ಯಾಗವನ್ನು ಪೂರ್ಣಾಹುತಿ ಮಾಡಬೇಕು. ಅದೇ ಅಶ್ವಮೇಧ ಯಜ್ಞದ ಕ್ರಮ. ಅದು ದೊಡ್ಡ ಕಥೆ ಇದೆ. ಅದೇ ಕುದುರೆಯನ್ನು ಮಂತ್ರದಲ್ಲಿ ಅದರ ಪ್ರಾಣ ಹೋಗುವಾಗೆ ಮಾಡಿ, ಅದನ್ನು ಬ್ರಾಹ್ಮಣರೇ ಅದನ್ನು ಛೇದನೆ ಮಾಡಿ ಅದರಲ್ಲಿ ಇದ್ದ ಒಂದು ಕೊಪೆ ಅನ್ನುವ ಭಾಗವನ್ನು ತೆಗೆದು ಅಗ್ನಿಗೆ ಆಹುತಿ ಕೊಡ್ತಾರೆ. ಇದು ನಮಗೆ ಆ ಅಶ್ವಮೇಧ ಯಜ್ಞದ ಕ್ರಮ. ಹಿಂದಿನ ಕಾಲದಲ್ಲಿ ಅದೇ ರೀತಿ ಮಾಡ್ತಿದ್ರು. ಈಗಲೂ ನಾವು ಯಜ್ಞ ಮಾಡಿದ್ರೆ ಹಾಗೆ ಮಾಡಬೇಕು. ಆ ಮಾಡುವ ಶಕ್ತಿ ನಮ್ಮಲ್ಲಿಲ್ಲ, ಯಾರೂ ಮಾಡೋದಿಲ್ಲ. ಮಾಡಿದ್ರು ಈ ಕ್ರಮವಾಗಿ ಮಾಡೋದಿಲ್ಲ. ಮಂತ್ರವನ್ನೇ ಹೇಳಿ ಕುದುರೆ ಪ್ರಾಣ ತೆಗಿಬೇಕು ಒಂದಲ್ಲ, ಮಂತ್ರವನ್ನೇ ಹೇಳಿದ್ರೆ ಅದು ಪ್ರಾಣ ಬಿಡುತ್ತೆ. ಹಾಗೆ ಪೂರ್ಣಾಹುತಿ ಆಗುವ ಜಾಗಕ್ಕೆ 48 ದಿವಸ ಕಟ್ಟಿರ್ತಾರೆ. ಎಲ್ಲ ಜನಗಳು ಬಂದು ಕುದುರೆಗೆ ಊಟ ಉಪಚಾರ ಎಲ್ಲ ಮಾಡ್ಬೋದು, ಯಾರೇನು ಏನು ಬೇಕಾದ್ರೂ ಕೊಡ್ಬೋದು. 48 ದಿವಸ, ಅದೇ ಮಂಡಲ ಅಂದರೆ. ಆ 48 ದಿನ ಕಳೆದ ಮೇಲೆ ಪೂರ್ಣಾಹುತಿ. ಆವತ್ತು ಆ ಕುದುರೆಯನ್ನು ಋತ್ವಿಕರು ಮಂತ್ರದಲ್ಲೇ ಅದರ ಪ್ರಾಣವನ್ನು ಹೋಗುವಾಗ ಮಾಡ್ತಾರೆ. ಆಮೇಲೆ ಋತ್ವಿಕರೇ ಅದರ ದೇಹವನ್ನು ಕೊಯ್ತಾರೆ. ಅದರಲ್ಲಿ ಇದ್ದ ಒಂದು ಭಾಗವನ್ನು ತೆಗೆದು ಯಜ್ಞಕ್ಕೆ ಆಹುತಿ ಕೊಡ್ತಾರೆ, ಇನ್ನು ಉಳಿದದ್ದನ್ನು ನೀರಿನಲ್ಲಿ ಬಿಡ್ತಾರೆ. ಇದು ಅಶ್ವಮೇಧದ ಕ್ರಮ. ಪೂರ್ಣಾಹುತಿಯ ಸಮಯ ಬಂದಿದೆ ಅಯೋಧ್ಯೆಯಲ್ಲೂ ಕೂಡ. ಆ ಒಂದು ವಿಶೇಷವಾದ ಕಾರ್ಯಕ್ರಮ 7 ದಿವಸಗಳು ನಡೆಯುವಂಥ ಕಾರ್ಯಕ್ರಮ ಅಶ್ವಮೇಧ ಯಜ್ಞದ ಪೂರ್ಣಾಹುತಿ ಕಾರ್ಯಕ್ರಮ. ರಾಮಾಯಣದಲ್ಲಿ ಇರುವಂಥದ್ದು 7 ಕಾಂಡ, 7 ದಿನ ನಡೆದಂಥ ಯುದ್ಧ, 7 ವ್ಯಸನಗಳನ್ನು ದೂರ ಮಾಡುವಂಥದ್ದು, 7 ದಿನ ನಡೆದಂಥ ಈ ಪುತ್ರಕಾಮಿಷ್ಟಿ ನಡೆದಂಥ ಅಶ್ವಮೇಧ ಯಜ್ಞ ಪೂರ್ಣಾಹುತಿ ಎಲ್ಲವೂ 7 ಸೂತ್ರ. ಅದಕ್ಕೆ ದೊಡ್ಡ ಅರ್ಥವೇ ಇದೆ. ಅಂತೂ ರಾಮದೇವರು ಒಂದು ನಿರ್ಧಾರ ಮಾಡ್ತಾರೆ, ಈ ಒಂದು ಕಾರ್ಯಕ್ರಮದಲ್ಲಿ ಲವಕುಶರ ಒಂದು ಕಾರ್ಯಕ್ರಮವನ್ನು ಇಡೋಣ ಅಂತ. ಸಾಂಸ್ಕೃತಿಕ ಕಾರ್ಯಕ್ರಮ. ನಾನು ಪ್ರಾರಂಭದಲ್ಲಿ ಹೇಳಿದೆ, ಈ ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ ಅಂತ. ಯಾಕೆ ಆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೀಡುವುದರ ಜೊತೆಗೆ ಧರ್ಮ ಮತ್ತು ಆ ಧರ್ಮದ ಸೂಕ್ಷ್ಮತೆ ಜನಕ್ಕೆ ಅರ್ಥವಾಗಲಿ ಅಂತ ಈ ರೀತಿ ಕಾರ್ಯಕ್ರಮ. ಅದಕ್ಕೆ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಇದೆರಡೂ ಕೂಡ ದೇವಸ್ಥಾನಗಳಲ್ಲಿ ನಡೆಯಬೇಕು. ನಡೆದಾಗ ಸಮಾಜ ತನ್ನ ಏರಿಳಿತವನ್ನು ತಪ್ಪಿಸಿಕೊಂಡು ಸಮಾನವಾದ ಸ್ಥಿತಿಯಲ್ಲಿ ಮುಂದೆ ಹೋಗಲಿಕ್ಕೆ ಸಾಧ್ಯವಾಗುತ್ತೆ. ಆದ್ದರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ದಿವಸ ವಿಶೇಷವಾಗಿ ಲವಕುಶದಿಂದ ಗಮಕೋಪಾಖ್ಯಾನ ಭಾಗ ಯಾವುದು? ಸೀತಾ ಕಲ್ಯಾಣ, ಸೀತಾರಾಮ ಕಲ್ಯಾಣ. ಸೀತಾರಾಮರು ಮದುವೆಯಾದ ಸೀತಾ ಸ್ವಯಂವರ ಅಂತ ಹೇಳ್ತಾರೆ. ಸೀತಾ ಬರೀ ಸ್ವಯಂವರ ಮಾಡಿಕೊಂಡೆ ರಾಮದೇವರು ಹೂನಾರ ಹಾಕ್ಬಿಟ್ಟು ಹೆಂಡತಿ ಕರ್ಕೊಂಡು ಬರಲಿಲ್ಲ. ಧನುಸ್ಸನ್ನು ಮುರಿದ್ರು, ಸೀತಮ್ಮ ಹೂನಾರ ಹಾಕಿದ್ರು. ರಾಮದೇವರು ಪ್ರತಿಯಾಗಿ ಆವತ್ತೇ ಹೂನಾರ ಹಾಕಿಲ್ಲ, ಸೀತಮ್ಮ ಮಾತ್ರ ಹೂನಾರ ಹಾಕೋದು. ನೀವು ಗೆದ್ದಿದ್ದೀರಿ, ನಿಮ್ಮನ್ನು ನಾನು ಮದುವೆ ಆಗ್ತೇನೆ ಅನ್ನುವುದಕ್ಕೆ ಅರ್ಥವಾಗಿ ತಮ್ಮ ಕೈಯಲ್ಲಿದ್ದ ಹೂವಿನ ಮಾಲೆಯನ್ನು ಹಾಕ. ರಾಮದೇವರು ಏನು ಮಾಡಿದ್ರು? ಜನಕರಾಜನ ಹತ್ರ ಬಂದು, ನಾನು ಗೆದ್ದಿದ್ದೇನೆ ಸ್ಪರ್ಧೆಯಲ್ಲಿ, ನಿನ್ನ ಮಗಳಾಗಲೇ ಹೂನಾರ ಹಾಕಿದ್ದಾಳೆ, ಒಪ್ಕೊಳ್ತೇನೆ. ಆದರೆ ನಾನು ಒಬ್ಬನೇ ಹುಟ್ಟಿಲ್ಲ, ನನ್ನ ಜೊತೆಯಲ್ಲಿ ಇನ್ನು 3 ಜನ ಹುಟ್ಟಿದ್ದಾರೆ. ನಾವು 4 ಜನ ತಮ್ಮಂದಿರು, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ನಾನೊಬ್ಬನೇ ಮದುವೆ ಆಗೋದಿಲ್ಲ, ನನ್ನ ಜೊತೆಯಲ್ಲಿ ಅವರು 3 ಜನಕ್ಕೂ ಮದುವೆ ಆಗಬೇಕು. ಆ 3 ಜನ ಮದುವೆ ಆಗುವಂಥ ಹೆಣ್ಣು ಮಕ್ಕಳು ಈ ಮನೆಯ ರಕ್ತಕ್ಕೆ ಸಂಬಂಧಪಟ್ಟವರೇ ಆಗಿರಬೇಕು, ಬೇರೆ ಸಂಬಂಧದವರಾದರೆ ನಾನು ಮದುವೆ ಆಗೋದಿಲ್ಲ. ರಾಮದೇವರು
ಅಂಥ ಧರ್ಮ ಸೂಕ್ಷ್ಮ ರಾಮನಲ್ಲಿ ಇದ್ದದ್ದು. ಮದುವೆಯಿಂದ ಹಿಡಿದು ಜನನಿಂದ ಹಿಡಿದು ಮರಣದವರೆಗೆ ಧರ್ಮ ಧರ್ಮ ಅನ್ನುವ ಧರ್ಮವನ್ನು ರಕ್ಷಣೆ ಮಾಡಿದ ರಾಮ. ರಾಮ ವಿಗ್ರಹ ವಾನ್ ಧರ್ಮ ಅನ್ನುವ ಸ್ತುತಿಯ ವಾಕ್ಯಕ್ಕೆ ತಪ್ಪಿಲ್ಲದವರು ನಿರ್ಧಾರ ಮಾಡ್ತಾರೆ. ನಿರ್ಧಾರ ಮಾಡಿ ತಕ್ಷಣ ಈ ಸಮಾಚಾರವನ್ನು ಅವರಿಗೆ ತಿಳಿಸಲೇಬೇಕು ಅನ್ನುವ ಅರ್ಥದಲ್ಲಿ ವಾಲ್ಮೀಕಿಗಳ ಆಶ್ರಮಕ್ಕೆ ರಾಮನ ಕಡೆಯಿಂದ ಪರಿವಾರ ಲಕ್ಷ್ಮಣ ದೇವರು ಬರ್ತಾರೆ, ಸುಮಂತ್ರ ಬರ್ತಾರೆ, ಮಾತಾಡ್ತಾರೆ ವಾಲ್ಮೀಕಿಗಳ ಹತ್ರ. ಮಕ್ಕಳನ್ನು ಒಂದು ದಿವಸ ಕರ್ಕೊಂಡು ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸ್ಕೊಡ್ಬೇಕು, ರಾಮ ಇಚ್ಛೆ ಪಟ್ಟಿದ್ದಾನೆ ಅಂತ ಹೇಳಿದ ಮೇಲೆ ಮಾತಿಗೆ ಒಪ್ಪಿ ವಾಲ್ಮೀಕಿಗಳು ಅವರನ್ನು ಕಳಿಸ್ಲಿಕ್ಕೆ ಸಿದ್ಧರಾಗ್ತಾರೆ. ಲವಕುಶರನ್ನು ಸಿದ್ಧ ಮಾಡಿ ಆ ಒಂದು ದಿವಸ ಆ ಒಂದು ಸಂದರ್ಭದಲ್ಲಿ ಸೀತಾರಾಮ ಕಲ್ಯಾಣದ ಕಥಾ ಭಾಗವನ್ನು, ಅಂದರೆ ಬಾಲಕಾಂಡದ ಅಂತ್ಯಭಾಗ, ಬಾಲಕಾಂಡದಲ್ಲೇ ಬರುವುದು ಸೀತಾರಾಮ ಕಲ್ಯಾಣ, ಅದು ಅಂತ್ಯವಾಗಿರುತ್ತೆ. ಅಂಥ ಭಾಗವನ್ನು ಮಾಡುವುದಕ್ಕೆ ವಾಲ್ಮೀಕಿಗಳು ಕೂಡ ಒಪ್ಪಿಕೊಳ್ತಾರೆ. ಸೀತಮ್ಮನನ್ನು ಕೇಳಬೇಕು ಅಂತ ಆವತ್ತಿನ ರಾತ್ರಿ ಪ್ರತ್ಯೇಕವಾಗಿ ಸೀತೆಯನ್ನು ಕರೀತಾರೆ ವಾಲ್ಮೀಕಿ. ಅಮ್ಮ ಸೀತಮ್ಮ, ರಾಮದೇವರಿಂದ ಆಮಂತ್ರಣ ಬಂದಿದೆ, ಮಕ್ಕಳನ್ನು ಕರ್ಕೊಂಡು ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಹೋಗ್ತಾ ಇದ್ದೇನೆ, ನಾನು ದಯವಿಟ್ಟು ನಿನ್ನನ್ನು ಅಪ್ಪಣೆ ಕೇಳಬೇಕು ಅಂತ ರಾಮದೇವರು ಇಚ್ಛೆ ಪಟ್ಟಿದ್ದಾರೆ. ಅವರಿಂದ ಈ ಲವಕುಶರು ಗಾಯನ ಮಾಡಬೇಕು ಅನ್ನುವ ಕಾರಣದಿಂದ ಅಂತ ಹೇಳಿದಾಗ ಸೀತೆ ಯೋಚನೆ ಮಾಡಿ, ನಾಳೆ ನಿಮ್ಮ ಜೊತೆಯಲ್ಲಿ ನಾನು ಮುಕ್ತವಾಗಿ ಮಾತಾಡ್ತೇನೆ ಅಂತ ಉತ್ತರ ಕೊಟ್ಟ ಮೇಲೆ ನಾಳೆಯ ದಿವಸ ಸೀತೆ ಒಪ್ಪಿ ತಾನು ಮಕ್ಕಳನ್ನು ಕಳಿಸೋದಕ್ಕೋ ಅಥವಾ ತಾನೂ ಜೊತೆಯಲ್ಲಿ ಹೋಗುವುದಕ್ಕೋ ಅನ್ನುವ ನಿರ್ಧಾರವನ್ನು ನಾಳೆ ಮಾಡ್ತಾರೆ ಎಂಬಲ್ಲಿಗೆ ಇವತ್ತಿನ ಈ ಒಂದು ಕಥಾಪ್ರವಚನಕ್ಕೆ ನಾನು ಮಂಗಳವನ್ನು ಹೇಳ್ತೇನೆ. ಮಂಗಳಂ ಕೌಸಲೇಂದ್ರಾಯ ಮಹನೀಯ ಗುಣಾತ್ಮಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳ. ಶ್ರೀಯತ್ ಕಾಂತಾಯ ಕಲ್ಯಾಣ ನಿಧೇ ಅಸ್ತಿನಾಂ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷಮಾಂ ಜನಾರ್ದನ. ಓಂ ಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು. ಸರ್ವಂ ಕೃಷ್ಣಾರ್ಪಣಮಸ್ತು.